ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಕ್ವೆಸ್ಟ್. ಈ ತರಗತಿಯಲ್ಲಿ ನಾವು 24 ಮತ್ತು 25ನೇ ಜುಲೈ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given InQuest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ ಮತ್ತು ಈ ಪ್ರಚಲಿತ ಘಟನೆಗಳ PDF ಅನ್ನ ನೀವು ಜ್ಞಾನಗಂಗೋತ್ರಿ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. So before going into today's articles, these are the key answers of InQuest challenge number 218, and we appreciate Divakar, Veerashiva, Mallayya, Nandish, Shishal, Chandana, Santosh, Aishwarya, Praveen, Bhagesh, and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಇಲ್ಲಿ ಅಂಟಾರ್ಟಿಕ್ ಮಸೂದೆ. ಸೊ ಇದನ್ನ ನಾವು ಅಂಟಾರ್ಟಿಕ್ ಬಿಲ್ ಅಂತ ಕರಿತೇವೆ. ಸೊ ಈ ಒಂದು ಮಸೂದೆಯನ್ನ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಅಂಟಾರ್ಟಿಕ್ ಮಸೂದೆ ಅಂದರೆ ಏನು, ಸೊ ಅಂಟಾರ್ಟಿಕಾಗೂ ಭಾರತಗೂ ಏನು ಸಂಬಂಧ, ಈ ಎಲ್ಲಾ ಮಾಹಿತಿಯನ್ನ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನೀವು ಜಿಯೋಗ್ರಫಿಯಲ್ಲಿ ಓದಿರೋ ಹಾಗೆ ನಮ್ಮ ಒಂದು ಭೂಗೋಳವನ್ನ ನಾವು ನೋಡಿದಾಗ ಈ ನಾರ್ತ್ ಪೋಲ್ ಅಂತ ನಾವೇನ್ ಕರಿತೀವಿ, ಉತ್ತರ ಧ್ರುವ ಅಂತ ನಾವೇನ್ ಕರಿತೀವಿ, ಸೊ ಇದನ್ನ ನಾವು ಆರ್ಕ್ಟಿಕ್ ಝೋನ್ ಅಂತ ಕರಿತೇವೆ. ಸೊ ಅದೇ ರೀತಿ ಸೌತ್ ಅಂದ್ರೆ ದಕ್ಷಿಣದಲ್ಲಿ ಬರ್ತಕ್ಕಂತ ಒಂದು ಕಟ್ಟಕಡೆಯ ಭಾಗವನ್ನ ಅಥವಾ ಸೌತ್ ಪೋಲ್ ನ ನಾವೇನಂತ ಕರಿತೀವಿ ಅಂದ್ರೆ ಅಂಟಾರ್ಟಿಕ್ ಬಿಲ್ ಅಂತ ಕರಿತೇವೆ. ಸೊ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಮಸೂದೆ ಏನಿದೆ, ಇದು ಸೌತ್ ಪೋಲ್ ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಅಂಟಾರ್ಟಿಕ್ ರೀಜನ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಸೂದೆಯನ್ನ ಈಗ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಿರ್ತಾರೆ. ಸೊ ಇವಾಗ ನಮ್ಗೆ ಪ್ರಶ್ನೆ ಬರ್ಬೋದು, ಸೌತ್ ಪೋಲ್ ಅಲ್ಲಿ ಭಾರತ ಇರೋದಿಲ್ಲ, ಸೊ ಹಾಗಿದ್ರೆ ಅಂಟಾರ್ಟಿಕಾಗೂ ಭಾರತಕ್ಕೂ ಏನ್ ಸಂಬಂಧ ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸೊ ಈ ಒಂದು ಚಿತ್ರಗಳ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಭೂಮಿ ಮೊಟ್ಟ ಮೊದಲ ಬಾರಿಗೆ ಉಗಮವಾದಾಗ ಭೂಮಿ ಎಲ್ಲ ಸೇರಿಗೆ ಒಂದೇ ಒಂದು ಫಲಕದಂತೆ ಅಂದ್ರೆ ಒಂದೇ ಒಂದು ಸಿಂಗಲ್ ಪ್ಲೇಟ್ ಆಗಿತ್ತು. ಸೊ ಇವಾಗಿನ ತರ ಕಾಂಟಿನೆಂಟ್ಸ್ ಅಂತ ನಾವೇನ್ ಕರಿತೀವಿ, ಖಂಡಗಳು ಅಂತ ನಾವೇನ್ ಕರಿತೀವಿ, ಸೊ ಆ ರೀತಿಯ ವಿಭಜನೆಯನ್ನ ಹೊಂದಿರುವುದಿಲ್ಲ ಯಾವಾಗಂದ್ರೆ ಭೂಮಿ ಉಗಮ ಆದಾಗ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಕ್ರಮೇಣವಾಗಿ ಈ ಭೂಭಾಗ ಏನಾಗಿರುತ್ತೆ ಅಂದ್ರೆ ಸೊ ಒಂದರಿಂದ ಇನ್ನೊಂದು ಭಾಗಕ್ಕೆ ಅದು ಸ್ಪ್ಲಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎರಡನೇ ಚಿತ್ರದಲ್ಲಿ ನೀವು ನೋಡ್ಬೋದು, ಆ ಒಂದು ಪ್ಲೇಟ್ಸ್ ಏನಾಗಿದೆ ಒಂದರಿಂದ ಒಂದಕ್ಕೆ ದೂರ ಮೂವ್ ಆಗ್ತಾ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮೂರನೇ ಚಿತ್ರದಲ್ಲಿ ಅದು ಇನ್ನೂ ಬಹಳ ದೂರ ಮೂವ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಾಲ್ಕನೇ ಚಿತ್ರದಲ್ಲಿ ಅದು ಇನ್ನಷ್ಟು ಬಹಳ ದೂರವಾಗಿರೋದನ್ನ ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಗ್ಲೋಬ್ ದಟ್ ವಿ ಆರ್ ಸ್ಟಡಿಂಗ್ ಇನ್ ದಿ ಪ್ರೆಸೆಂಟ್ ಡೇ. ಸೊ ಆದ್ರೆ ಅದು ಸ್ಟಾರ್ಟ್ ಆದಾಗ ಈ ರೀತಿ ಇತ್ತು, ಕ್ರಮೇಣವಾಗಿ ಅದು ಭೂಫಲಕಗಳು ಬಹಳ ದೂರ ದೂರ ಚಲನೆಯನ್ನ ಹೊಂದಿರ್ತವೆ. ಸೊ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಪೋಲ್ ಯಾವುದು ಅಂದ್ರೆ ಸದರ್ನ್ ಪೋಲ್ಗೆ ಸಂಬಂಧಪಟ್ಟಂತೆ ಪ್ರದೇಶವನ್ನ ನಾವು ಅಂಟಾರ್ಟಿಕಾ ಝೋನ್ ಅಂತ ನಾವೇನ್ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಸೂದೆಯನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಹಾಗಿದ್ರೆ ಅಂಟಾರ್ಟಿಕಾಗೆ ಭಾರತಕ್ಕೆ ಸಂಬಂಧ ಏನು, ಭಾರತ ಸಂವೇರ್ ಇಲ್ಲಿ ಬರುತ್ತೆ. ಸೊ ಭಾರತ ಮತ್ತು ಅಂಟಾರ್ಟಿಕಾ ಬಹಳ ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶಗಳಾಗಿರುತ್ತೆ. ಸೊ ಇವೆರಡರ ನಡುವೆ ಏನ್ ಸಂಬಂಧ ಅಂದ್ರೆ ಆಕ್ಚುಲಿ ಇಂಡಿಯಾ ವಾಸ್ ಪಾರ್ಟ್ ಆಫ್ ಅಂಟಾರ್ಟಿಕಾ ಅಂದ್ರೆ ಸಪರೇಟ್ ಆಗೋದಕ್ಕಿಂತ ಮುಂಚೆ, ಈ ಫಸ್ಟ್ ಚಿತ್ರದಲ್ಲಿ ನೀವು ನೋಡ್ತಾ ಇದೀವಲ್ವಾ, ಸಪರೇಟ್ ಆಗೋದಕ್ಕಿಂತ ಮುಂಚೆ ಭಾರತ ಅಂಟಾರ್ಟಿಕಾದ ಒಂದು ಭಾಗವಾಗಿತ್ತು. ಸೊ ಈ ಒಂದು ಕಾರಣದಿಂದ ಈ ಅಂಟಾರ್ಟಿಕಾನ ನಾವು ಸ್ಟಡಿ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಇರೋ ಹಾಗೆ ಅಲ್ಲಿ ಯಾವುದೇ ರೀತಿಯ ನೇಟಿವ್ ಪೀಪಲ್ ಅಂದ್ರೆ ಸ್ಥಳೀಯವಾಗಿ ಅಲ್ಲಿ ಯಾರು ಜನಸಂಖ್ಯೆ ಇರೋದಿಲ್ಲ, ರಿಸರ್ಚ್ಗೆ ಹೋಗ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಅಲ್ಲಿರ್ತಾರೆ. ಸೊ ಸ್ಥಳೀಯವಾಗಿ ಅಲ್ಲೂ ಯಾರು ಜನರು ಇರೋದಿಲ್ಲ, ಅದರಿಂದ ಅಲ್ಲಿ ಯಾವುದೇ ರೀತಿಯ ಆರ್ಥಿಕ ಚಟುವಟಿಕೆಗಳು ನಡೆಯೋದಿಲ್ಲ. ಇಂಡಸ್ಟ್ರೀಸ್ ಆಗಿರ್ಬೋದು, ಅಗ್ರಿಕಲ್ಚರಲ್ ಆಗಿರ್ಬೋದು, ಸೊ ಈ ರೀತಿಯ ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯದೇ ಇರತಕ್ಕಂತ ಕಾರಣದಿಂದ ಆ ಒಂದು ಭಾಗ ತುಂಬಾ ಇಂಟ್ಯಾಕ್ಟ್ ಆಗಿರುತ್ತೆ. ಸೊ ಅದರಿಂದ ಈ ಒಂದು ಭಾಗವನ್ನ ರಿಸರ್ಚ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ಭೂಮಿ ಹೇಗೆ ಉಗಮ ಆಯ್ತು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನಾವು ತಿಳ್ಕೊಳ್ಬಹುದಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಒಂದು ಅಂಟಾರ್ಟಿಕ್ ಟ್ರೀಟಿ ಅಂತ ಒಂದು ಸ್ಥಾಪನೆ ಮಾಡಿರ್ತಾರೆ. ಅಂಟಾರ್ಟಿಕ್ ಟ್ರೀಟಿ ಅಥವಾ ಒಪ್ಪಂದ ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ಒಪ್ಪಂದಕ್ಕೆ ಇಂಡಿಯಾ ಕೂಡ ಒಂದು ಸಿಗ್ನೇಟರಿ ಕಂಟ್ರಿ ಆಗಿರುತ್ತೆ. ಸೊ ಯಾವಾಗ ಇಂಡಿಯಾ ಇದಕ್ಕೆ ಸಿಗ್ನೇಟರಿ ಕಂಟ್ರಿ ಆಗಿರುತ್ತೆ, ಸೊ ಅಂಟಾರ್ಟಿಕ್ ಟ್ರೀಟಿಯ ಪ್ರಕಾರ ಈ ಒಂದು ಅಂಟಾರ್ಟಿಕ್ ಪ್ರದೇಶವನ್ನ ಕಾಪಾಡ್ಲಿಕ್ಕೆ ಕಾನೂನುಗಳನ್ನ ರೂಪಿಸ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಆ ಕಾರಣಕ್ಕಾಗಿ ಭಾರತ ಇವಾಗ ಅಂಟಾರ್ಟಿಕ್ ಬಿಲ್ ಅನ್ನ ಹೊರಡಿಸಿರುತ್ತೆ, ಅದನ್ನ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಆ ಬಿಲ್ ಅಲ್ಲಿ ಏನೇನಿದೆ ಅನ್ನೋದನ್ನ ನಾವು ಫರ್ದರ್ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಲೋಕಸಭಾ ಪಾಸ್ಡ್ ದಿ ಇಂಡಿಯನ್ ಆರ್ಕ್ಟಿಕ್ ಬಿಲ್ 2022. It is necessary under India's obligations as a signatory to
ಟು ಅಂಟಾರ್ಟಿಕಾ ಟ್ರೀಟಿ ಆಫ್ 1963. ಸೊ ನಾನು ಮುಂಚೆನೆ ಹೇಳ್ದಾಗೆ 1963 ಅಲ್ಲಿ ಮಾಡಿರ್ತಕ್ಕಂಥ ಒಂದು ಅಂಟಾರ್ಟಿಕ್ ಒಪ್ಪಂದ ಇರುತ್ತೆ. ಸೊ ಈ ಒಂದು ಒಪ್ಪಂದಕ್ಕೆ ನಾವು ಸಹಿ ಹಾಕಿದ್ದ ದೇಶ ಆಗಿರೋದ್ರಿಂದ ಕಾನೂನುಗಳನ್ನ ರೂಪಿಸ್ತಕ್ಕಂಥದ್ದು ಅಂದ್ರೆ ಅಂಟಾರ್ಟಿಕಾ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ರೂಪಿಸ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಆ ಒಂದು ಕಾರಣದಿಂದ ಭಾರತೀಯ ಅಂಟಾರ್ಟಿಕ್ ಮಸೂದೆ 2022 ಲೋಕಸಭೆಯಲ್ಲಿ ಈಗ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ವಾಟ್ ಈಸ್ ದಿ ಏಮ್ ಆಫ್ ದಿಸ್ ಬಿಲ್ ಅಂದ್ರೆ ಈ ಒಂದು ಮಸೂದೆಯ ಪ್ರಮುಖವಾದ ಗುರಿ ಏನು ಅಂದ್ರೆ ಟು ರೆಗ್ಯುಲೇಟ್ ವಿಸಿಟ್ಸ್ ಅಂಡ್ ಆಕ್ಟಿವಿಟೀಸ್ ಟು ಅಂಟಾರ್ಟಿಕಾ. ಸೊ ಈ ಒಂದು ಅಂಟಾರ್ಟಿಕಾ ಪ್ರದೇಶಕ್ಕೆ ಭೇಟಿ ನೀಡ್ತಕ್ಕಂಥದ್ದು ಮತ್ತು ಅಲ್ಲಿ ನಡೀತಕ್ಕಂಥ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸಪೋಸ್ ಅಲ್ಲೇನಾದ್ರೂ ಡಿಸ್ಪ್ಯೂಟ್ಸ್ ಆದಾಗ, ಅಲ್ಲೇನಾದ್ರೂ ಆ ಒಂದು ಪ್ರದೇಶದಲ್ಲಿ ಏನಾದ್ರೂ ವಿವಾದಗಳು ಉಂಟಾದ್ರೆ ಆ ವಿವಾದಗಳನ್ನ ಹೇಗೆ ಬಗೆಹರಿಸಿಕೊಳ್ಬೇಕಂತಕ್ಕಂಥ ಒಂದು ನಿಯಮಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಎಲ್ಲ ರೂಲ್ಸ್ ಅನ್ನ ನಾವು ಈ ಬಿಲ್ ಅಲ್ಲಿ ನೋಡ್ಬೋದಾಗಿರುತ್ತೆ. So it also prescribes penal provisions for certain serious violations. ಅಂದ್ರೆ ಈ ಒಂದು ಪ್ರದೇಶಗಳಲ್ಲಿ ಏನಾದ್ರೂ ಗಂಭೀರ ಉಲ್ಲಂಘನೆ ಆದಾಗ ಅದಕ್ಕೆ ಯಾವ ರೀತಿಯ ದಂಡವನ್ನ ವಿಧಿಸಬೇಕಾಗುತ್ತೆ ಅನ್ನೋ ಒಂದು ನಿಬಂಧನೆಗಳನ್ನ ಕೂಡ ನಾವು ಈ ಬಿಲ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬಿಲ್ ನ ಪ್ರಕಾರ ಪ್ರೈವೇಟ್ ಟೂರ್ಸ್ ಅಂಡ್ ಎಕ್ಸ್ಪೆಡಿಷನ್ಸ್ ಅಂದ್ರೆ ಖಾಸಗಿಯಾಗಿ ಯಾರಾದ್ರೂ ಪ್ರವಾಸ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿಗೆ ಯಾತ್ರೆಗಳನ್ನ ಕೈಗೊಳ್ತಕ್ಕಂಥದ್ದು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿರುತ್ತೆ. ಸೊ ಮುಂಚೆ ಅಲ್ಲಿಗೆ ಯಾರು ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದಾಗಿತ್ತು. ಸೊ ಇವಾಗ ಅದಕ್ಕೆ ಪರ್ಮಿಷನ್ ತಗೊಂಡೆ ಅವರು ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ. ಸೊ ವಿತೌಟ್ ಪರ್ಮಿಷನ್ ಅಲ್ಲಿಗೆ ಟ್ರಾವೆಲ್ ಮಾಡ್ಲಿಕ್ಕೆ ಅಂದ್ರೆ ಪ್ರೈವೇಟ್ ಪೀಪಲ್ಗೆ, ಸೊ ಸಾರ್ವಜನಿಕರಿಗೆ ಅಲ್ಲಿಗೆ ಟ್ರಾವೆಲ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಈ ಒಂದು ಟ್ರೀಟಿ ಒಪ್ಪಂದ ಏನಿರುತ್ತೆ, ನಾನು ಅಂಟಾರ್ಟಿಕ್ ಟ್ರೀಟಿ ಅಂತ ಏನ್ ಹೇಳ್ದೆ, ಅದರಲ್ಲಿ 54 ಸಿಗ್ನೇಟರಿ ಕಂಟ್ರೀಸ್ ಇರ್ತವೆ. ಅಂದ್ರೆ 54 ರಾಷ್ಟ್ರಗಳು ಈ ಒಂದು ಒಪ್ಪಂದಕ್ಕೆ ರಾಟಿಫೈ ಮಾಡ್ಕೊಂಡಿರ್ತವೆ. ಸೊ ಅಲ್ಲಿಗೆ ವಿಸಿಟ್ ಮಾಡ್ತಕ್ಕಂತ ಯಾರೇ ಖಾಸಗಿ ವ್ಯಕ್ತಿ ಆಗಿದ್ರು, ಸೊ ಈ 54 ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರದಿಂದ ಅವರು ಪರ್ಮಿಷನ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ದಿಸ್ ಬಿಲ್ ಆಲ್ಸೋ ಲೇಸ್ ಔಟ್ ಅ ಸ್ಟ್ರಕ್ಚರ್ ಫಾರ್ ಗವರ್ನಮೆಂಟ್ ಅಫಿಷಿಯಲ್ ಟು ಇನ್ಸ್ಪೆಕ್ಟ್ ಅ ವೆಸಲ್. ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಬರ್ತಕ್ಕಂತ ಹಡಗುಗಳೇನಿರುತ್ತೆ, ಸೊ ಅದನ್ನ ಇನ್ಸ್ಪೆಕ್ಟ್ ಅಥವಾ ಅದನ್ನ ಶೋಧನೆ ಮಾಡ್ಲಿಕ್ಕೂ ಕೂಡ ಸರ್ಕಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುತ್ತೆ. ಅಂಡ್ ಆಲ್ಸೋ ಕಂಡಕ್ಟ್ ಚೆಕ್ಸ್ ಆಫ್ ರಿಸರ್ಚ್ ಫೆಸಿಲಿಟೀಸ್. ಅಂದ್ರೆ ಆ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ಸಂಶೋಧನಾ ಸೌಲಭ್ಯಗಳೇನಿರುತ್ತೆ ಅದನ್ನ ತಪಾಸಣೆ ಮಾಡ್ಲಿಕ್ಕೂ ಕೂಡ ಸರ್ಕಾರಕ್ಕೆ ಈ ಮಸೂದೆಯ ಪ್ರಕಾರ ಅವಕಾಶವನ್ನ ಕೊಟ್ಟಿರುತ್ತೆ. ಸೊ ಇಟ್ ಆಲ್ಸೋ ಡೈರೆಕ್ಟ್ಸ್ ಕ್ರಿಯೇಟಿಂಗ್ ಅ ಫಂಡ್ ಕಾಲ್ಡ್ ಅಂಟಾರ್ಟಿಕ್ ಫಂಡ್. ಅಂದ್ರೆ ಈ ಒಂದು ಪ್ರದೇಶದಲ್ಲಿ ನಡೀತಕ್ಕಂತ ರಿಸರ್ಚ್ ಆಕ್ಟಿವಿಟೀಸ್ ಏನಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಿಧಿ ಅಂದ್ರೆ ಹಣವನ್ನ ಅಲ್ಲಿ ಸ್ಪೆಂಡ್ ಮಾಡ್ಬೇಕಾಗಿರುತ್ತೆ. ಆ ಒಂದು ಹಣವನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಹೆಡ್ಡಿಂಗ್ ಅಲ್ಲಿ ಅದನ್ನ ನಾವು ಅಂಟಾರ್ಟಿಕ್ ಫಂಡ್ ಅಂತ ಕರಿತೀವಿ ಅಥವಾ ಅಂಟಾರ್ಟಿಕ್ ನಿಧಿ ಅಂತ ಕರಿತೀವಿ. ಸೊ ಇದನ್ನ ರಚನೆ ಮಾಡ್ಲಿಕ್ಕೂ ಕೂಡ ಈ ಒಂದು ಮಸೂದೆಯಲ್ಲಿ ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ದಿಸ್ ಬಿಲ್ ಆಲ್ಸೋ ಎಕ್ಸ್ಟೆಂಡ್ಸ್ ದಿ ಜ್ಯೂರಿಸ್ಡಿಕ್ಷನ್ ಆಫ್ ದಿ ಇಂಡಿಯನ್ ಕೋರ್ಟ್ಸ್ ಟು ಅಂಟಾರ್ಟಿಕಾ. ಅಂದ್ರೆ ನಮ್ಮ ಒಂದು ದೇಶದ ಈ ಕೋರ್ಟ್ಸ್ ಏನಿದಾವೆ ಅಂದ್ರೆ ಈ ಒಂದು ಕಾನೂನು ವ್ಯಾಪ್ತಿ ಏನಿರುತ್ತೆ ಆ ಒಂದು ಕಾನೂನಿನ ಅಧಿಕಾರ ವ್ಯಾಪ್ತಿ ಭಾರತದಲ್ಲಿ ಮಾತ್ರ ಇರೋದಿಲ್ಲ, ಇನ್ಮೇಲೆ ಅಂಟಾರ್ಟಿಕಾವರೆಗೂ ಆ ವ್ಯಾಪ್ತಿ ವಿಸ್ತರಣೆ ಆಗಿರುತ್ತೆ. So it lays out penal provisions for crimes on the continents by Indian citizens, foreign citizens who are a part of Indian expeditions. ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಭಾರತೀಯ ಪ್ರಜೆ ಆಗಿರ್ಬೋದು ಅಥವಾ ವಿದೇಶಿ ಪ್ರಜೆ ಆಗಿರ್ಬೋದು ಯಾರೇ ಕೂಡ ಭಾರತದ ವತಿಯಿಂದ ಎಕ್ಸ್ಪೆಡಿಷನ್ ಅಥವಾ ವೈಜ್ಞಾನಿಕ ಯಾತ್ರೆಯಲ್ಲಿ ಭಾಗವಹಿಸಿ ಸೊ ಅಲ್ಲೇನಾದ್ರೂ ಅಪರಾಧಗಳನ್ನ ಮಾಡಿದ್ರೆ ಅವರ ಮೇಲೆ ದಂಡಗಳನ್ನ ವಿಧಿಸ್ತಕ್ಕಂತ ಅವಕಾಶವನ್ನ ಈಗ ಈ ಒಂದು ಮಸೂದೆಯಿಂದ ಮಾಡಿಕೊಟ್ಟಿರುತ್ತೆ. ಸೊ ಈ ಒಂದು ಮಸೂದೆ ಅಥವಾ ಇದಕ್ಕಿಂತ ಮುಂಚೆ ನಾವು ಭಾರತ ದೇಶದಿಂದ ಈ ಪ್ರದೇಶದಲ್ಲಿ ರಿಸರ್ಚ್ ಸ್ಟೇಷನ್ಸ್ ಅಥವಾ ಸಂಶೋಧನಾ ಕೇಂದ್ರಗಳನ್ನ ನಾವು ಸ್ಥಾಪನೆ ಮಾಡಿದ್ದೀವಿ. ಆ ಸಂಶೋಧನಾ ಕೇಂದ್ರಗಳು ಯಾವ್ದ್ಯಾವ್ದು ಯಾವಾಗ ಸ್ಥಾಪನೆ ಆಯ್ತು ಎಲ್ಲದನ್ನ ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ಈ ಒಂದು ಸಂಶೋಧನಾ ಕೇಂದ್ರಗಳ ಪ್ರಿಸಿಂಕ್ಟ್ಸ್ ಅಂದ್ರೆ ಆ ಒಂದು ವ್ಯಾಪ್ತಿಯಲ್ಲಿ ಏನಾದ್ರೂ ಕ್ರೈಮ್ಸ್ ನಡೆದ್ರೆ ಅಥವಾ ಅಪರಾಧಗಳನ್ನ ನಡೆದ್ರೆ ಸೊ ಅದನ್ನ ಭಾರತ ಸರ್ಕಾರದ ಒಂದು ಲೀಗಲ್ ಪ್ರೊಸೀಜರ್ಸ್ ಏನಿರುತ್ತೆ ಅದರ ಪ್ರಕಾರ ಅವ್ರಿಗೆ ಪೀನಲ್ ಅಥವಾ ದಂಡಗಳನ್ನ ವಿಧಿಸ್ತಕ್ಕಂತ ಅವಕಾಶವನ್ನ ಈ ಮಸೂದೆಯ ಪ್ರಕಾರ ಮಾಡಿಕೊಳ್ಳಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಇಂಡಿಯನ್ ಅಂಟಾರ್ಟಿಕ್ ಪ್ರೋಗ್ರಾಮ್ಸ್. ಸೊ ಇದು ಮಲ್ಟಿ ಡಿಸಿಪ್ಲಿನರಿ ಮಲ್ಟಿ ಇನ್ಸ್ಟಿಟ್ಯೂಷನಲ್ ಪ್ರೋಗ್ರಾಮ್ ದಟ್ ಕಮ್ಸ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷನ್ ರಿಸರ್ಚ್. ಅಂದ್ರೆ ಭಾರತ ದೇಶದ ಈ ಒಂದು ಭೂ ವಿಜ್ಞಾನ ಸಚಿವಾಲಯದ ಧ್ರುವ ಮತ್ತು ಸಾಗರ ಸಂಶೋಧನೆಯ ರಾಷ್ಟ್ರೀಯ ಕೇಂದ್ರದ ನಿಯಂತ್ರಣದಲ್ಲಿ ಬರ್ತಕ್ಕಂತ
ಒಂದು ಬಹು ಶಿಸ್ತಿನ ಮತ್ತು ಬಹು ಸಾಂಸ್ಥಿಕ ಕಾರ್ಯಕ್ರಮವನ್ನ ನಾವು ಭಾರತೀಯ ಅಂಟಾರ್ಕ್ಟಿಕ್ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಇಟ್ ವಾಸ್ ಇನಿಷಿಯೇಟೆಡ್ ಇನ್ 1981. ಸೊ ಇದನ್ನ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದ್ರೆ 1981ರಲ್ಲಿ ಸ್ಟಾರ್ಟ್ ಮಾಡಲಾಗುತ್ತೆ ವಿತ್ ದಿ ಫಸ್ಟ್ ಇಂಡಿಯನ್ ಎಕ್ಸ್ಪೆಡಿಷನ್ ಟು ಅಂಟಾರ್ಟಿಕಾ. ಅಂದ್ರೆ ಈ ಒಂದು ಅಂಟಾರ್ಟಿಕಾ ಪ್ರದೇಶಕ್ಕೆ ಭಾರತ ದೇಶದಿಂದ ಮೊಟ್ಟ ಮೊದಲ ಬಾರಿಗೆ ಪ್ರಯಾಣ ಮಾಡ್ತಾರೆ. ಯಾವ ಪರ್ಪಸ್ ಆಗಿ ಅಂದ್ರೆ ಸೊ ವೈಜ್ಞಾನಿಕ ಯಾತ್ರೆಯನ್ನ ಕೈಗೊಳ್ತಾರೆ. ಸೊ ಆ ಒಂದು ದಿನಾಂಕವನ್ನ ನಾವು ಭಾರತೀಯ ಅಂಟಾರ್ಕ್ಟಿಕ್ ಕಾರ್ಯಕ್ರಮ ಅಂತ ಕರಿತೀವಿ. ಅಲ್ಲಿಂದ ಈ ಒಂದು ಕಾರ್ಯಕ್ರಮ ಇನಿಷಿಯೇಟ್ ಆಗಿರುತ್ತೆ. ಸೊ ಇದರೊಟ್ಟಿಗೆ ಭಾರತ ಏನ್ ಮಾಡುತ್ತಂದ್ರೆ 1983 1983ರಲ್ಲಿ ಈ ಒಂದು ಅಂಟಾರ್ಕ್ಟಿಕಾ ಪ್ರದೇಶದಲ್ಲಿ ಒಂದು ರಿಸರ್ಚ್ ಸೆಂಟರ್ ಅನ್ನ ಸ್ಥಾಪನೆ ಮಾಡುತ್ತೆ. ಸೊ ಅದನ್ನ ನಾವು ದಕ್ಷಿಣ ಗಂಗೋತ್ರಿ ಅಂತ ಕರಿತೀವಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಂಟಾರ್ಕ್ಟಿಕ್ ಸರ್ಕಲ್ ಅಲ್ಲಿ ಅಥವಾ ಝೋನ್ ಅಲ್ಲಿ ಭಾರತ ಸ್ಟಾರ್ಟ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಅನ್ವೇಷಣೆ ಕೇಂದ್ರ ಯಾವುದು ಅಂತ ಕೇಳಿದ್ರೆ ದಕ್ಷಿಣ ಗಂಗೋತ್ರಿ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಟ್ ವಾಸ್ ಸೂಪರ್ ಸೀಡೆಡ್ ಬೈ ಮೈತ್ರಿ ಬೇಸ್ ಫ್ರಮ್ 1989. ಸೊ ಈ ಒಂದು ದಕ್ಷಿಣ ಗಂಗೋತ್ರಿಯನ್ನ ತದನಂತರ ಡಿಕಮಿಷನ್ ಮಾಡಿ ಅದರ ಪ್ಲೇಸ್ ಅಲ್ಲಿ ಮೈತ್ರಿ ಅಂತಕ್ಕಂಥ ಇನ್ನೊಂದು ರಿಸರ್ಚ್ ಕೇಂದ್ರವನ್ನ 1989ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇಲ್ಲಿರ್ತಕ್ಕಂಥ ನ್ಯೂವೆಸ್ಟ್ ಬೇಸ್ ಅಂದ್ರೆ ಇಲ್ಲಿರ್ತಕ್ಕಂಥ ಅತಿ ಹೊಸದಾಗಿರ್ತಕ್ಕಂಥ ಒಂದು ಅನ್ವೇಷಣೆ ಕೇಂದ್ರವನ್ನ ನಾವು 2012ರಲ್ಲಿ ಸ್ಥಾಪನೆ ಮಾಡಿರ್ತೇವೆ. ಸೊ ಆ ಒಂದು ಕೇಂದ್ರವನ್ನ ನಾವು ಭಾರತಿ ಅಂತ ಕರಿತೇವೆ. ಸೊ ಈ ಒಂದು ಅನ್ವೇಷಣೆ ಕೇಂದ್ರಗಳೇನಿರುತ್ತೆ, ಸೊ ಈ ಒಂದು ಕೇಂದ್ರಗಳಲ್ಲಿ ಯಾವುದರ ಬಗ್ಗೆ ರಿಸರ್ಚ್ ಆಕ್ಟಿವಿಟೀಸ್ ನಡೆಯುತ್ತಂದ್ರೆ ಅಟ್ಮಾಸ್ಫಿಯರ್, ಬಯೋಲಾಜಿಕಲ್, ಅರ್ತ್, ಕೆಮಿಕಲ್, ಮೆಡಿಕಲ್ ಸೈನ್ಸಸ್ ಆರ್ ಸ್ಟಡಿಡ್ ಬೈ ಇಂಡಿಯಾ. ಸೊ ವಾಯುಮಂಡಲ, ಜೈವಿಕ, ಭೂಮಿ, ರಾಸಾಯನಿಕ, ವೈದ್ಯಕೀಯ ವಿಜ್ಞಾನಗಳು, ಸೊ ಇವೆಲ್ಲ ಕ್ಷೇತ್ರಗಳಲ್ಲಿ ಇಲ್ಲಿ ಅಧ್ಯಯನಗಳನ್ನ ಮಾಡಲಾಗಿರುತ್ತೆ. ಸೋ ಫಾರ್ ವಿ ಹ್ಯಾವ್ ಕ್ಯಾರಿಡ್ ಔಟ್ 41 ಸೈಂಟಿಫಿಕ್ ಎಕ್ಸ್ಪೆಡಿಷನ್ ಟು ಅಂಟಾರ್ಕ್ಟಿಕಾ. ಸೊ ಇಲ್ಲಿವರೆಗೂ ನಾವು ಈ ಒಂದು ಅಂಟಾರ್ಕ್ಟಿಕಾ ಪ್ರದೇಶಕ್ಕೆ 41 ವೈಜ್ಞಾನಿಕ ಯಾತ್ರೆಗಳನ್ನ ಮುಗಿಸಿರ್ತೇವೆ. ಸೊ ದಿಸ್ ಇಸ್ ವಾಟ್ ಈಸ್ ಅಂಟಾರ್ಕ್ಟಿಕಾ. ಸೊ ಸದರ್ನ್ ಮೋಸ್ಟ್ ಪೋಲ್ ಏನಿರುತ್ತೆ, ಸೊ ಅದನ್ನ ನಾವು ಅಂಟಾರ್ಕ್ಟಿಕಾ ಅಂತ ಕರಿತೇವೆ. ಸೊ ಅಂಟಾರ್ಕ್ಟಿಕಾ, ಸೊ ಈ ಪೆಸಿಫಿಕ್ ಓಷನ್ ಭಾಗದಲ್ಲಿ, ಸೊ ಈ ಮೂರು ಓಷನ್ ಬರುತ್ತೆ, ಅಟ್ಲಾಂಟಿಕ್ ಓಷನ್, ಇಂಡಿಯನ್ ಓಷನ್ ಮತ್ತೆ ಪೆಸಿಫಿಕ್ ಓಷನ್. ಈ ಮೂರು ಓಷನ್ ಸುತ್ತುವರೆದಿರ್ತಕ್ಕಂಥ ಒಂದು ಭಾಗ ಅಂಟಾರ್ಕ್ಟಿಕಾ ಆಗಿರುತ್ತೆ. ಸೊ ಈ ಒಂದು ಪಾಯಿಂಟ್ ನಾನು ಇಲ್ಲಿ ರೆಡ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ, ಸೊ ಇಲ್ಲಿ ಭಾರತ ದೇಶ ತನ್ನ ಮೊಟ್ಟ ಮೊದಲ ರಿಸರ್ಚ್ ಸ್ಟೇಷನ್ ನ ಸ್ಥಾಪನೆ ಮಾಡಿರುತ್ತೆ. ಅದನ್ನ ನಾವು ದಕ್ಷಿಣ ಗಂಗೋತ್ರಿ ಅಂತ ಕರಿತೇವೆ. ಸೊ ಪ್ರಸ್ತುತವಾಗಿ ದಕ್ಷಿಣ ಗಂಗೋತ್ರಿ ಅಂತಕ್ಕಂಥದ್ದು ಡಿಕಮಿಷನ್ ಆಗಿರುತ್ತೆ. ಸೊ ಅದೇ ಪ್ಲೇಸ್ ಅಲ್ಲಿ ದಕ್ಷಿಣ ಗಂಗೋತ್ರಿಯನ್ನ ಡಿಕಮಿಷನ್ ಮಾಡಿ ಅಲ್ಲಿ ಮೈತ್ರಿ ಸ್ಟೇಷನ್ ಅಂತಕ್ಕಂಥ ಒಂದು 2ನೇ ಸ್ಟೇಷನ್ ಅನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇಲ್ಲಿ ಪ್ರಿಯದರ್ಶಿನಿ ಅಂತಕ್ಕಂಥ ಒಂದು ಲೇಕ್ ಬರುತ್ತೆ. ಸೊ ಆ ಪ್ರಿಯದರ್ಶಿನಿ ಸರೋವರ ಏನ್ ಬರುತ್ತೆ, ಸೊ ಆ ಪ್ರದೇಶದಲ್ಲಿ ನಾವು ಮೈತ್ರಿ ಸ್ಟೇಷನ್ ಅನ್ನ ಸ್ಥಾಪನೆ ಮಾಡಿರ್ತೀವಿ. ಸೊ ಪ್ರಿಯದರ್ಶಿನಿ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಅಂಟಾರ್ಕ್ಟಿಕಾ ಅಂತ ಗೊತ್ತಿರ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ 3ನೇ ಸ್ಟೇಷನ್ ನ ನಾವು ಭಾರತಿ ಸ್ಟೇಷನ್ ಅಂತ ಕರಿತೇವೆ. ಸೊ ಇಲ್ಲಿ ಲೆಸರ್ಮಾನ್ ಹಿಲ್ಸ್ ಅಂತ ನಾವು ಕರಿತೇವೆ. ಸೊ ಈ ಒಂದು ಲೆಸರ್ಮಾನ್ ಹಿಲ್ಸ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಾವು ಭಾರತಿ ಸ್ಟೇಷನ್ ಅನ್ನ ಸ್ಥಾಪನೆ ಮಾಡಿರ್ತೇವೆ. ಸೊ ಹಾಗಿದ್ರೆ ಅಂಟಾರ್ಕ್ಟಿಕಾ ಟ್ರೀಟಿ, ಸೊ ಈ ಒಂದು ಟ್ರೀಟಿಗೆ ನಾನು ಮುಂಚೆನೆ ಹೇಳಿದಾಗೆ 54 ರಾಷ್ಟ್ರಗಳು ಸಿಗ್ನೇಟರಿ ಕಂಟ್ರೀಸ್ ಆಗಿರ್ತವೆ. ಅದರಲ್ಲಿ ಇಂಡಿಯಾ ಕೂಡ ಒಂದಾಗಿರುತ್ತೆ ಅಂತ ನಾನು ಡಿಸ್ಕಸ್ ಮಾಡಿದ್ದೆ. ಹಾಗಿದ್ರೆ ಅಂಟಾರ್ಕ್ಟಿಕಾ ಟ್ರೀಟಿ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಂಡಿಯಾ ಅಫಿಷಿಯಲಿ ಎಕ್ಸೀಡೆಡ್ ದಿ ಅಂಟಾರ್ಕ್ಟಿಕಾ ಟ್ರೀಟಿ ಸಿಸ್ಟಮ್ ಆನ್ 1st August 1983. 1983 ಆಗಸ್ಟ್ 1ರಂದು ಭಾರತ ಅಂಟಾರ್ಕ್ಟಿಕಾ ಒಪ್ಪಂದಕ್ಕೆ ಅಧಿಕೃತವಾಗಿ ಒಪ್ಪಿಕೊಂಡಿರುತ್ತೆ. ಸೊ ಈ ಒಂದು ಅಗ್ರಿಮೆಂಟ್ ನ ಪ್ರಕಾರ ಇಟ್ ಈಸ್ ಕಲೆಕ್ಟಿವ್ಲಿ ನೋನ್ ಆಸ್ ಅಂಟಾರ್ಕ್ಟಿಕಾ ಟ್ರೀಟಿ ಸಿಸ್ಟಮ್. ಅಂದ್ರೆ ಎಲ್ಲಾ ದೇಶಗಳು ಅಂದ್ರೆ 54 ದೇಶಗಳು ಇದಕ್ಕೆ ಸಿಗ್ನೇಟರಿ ಆಗಿರ್ತಕ್ಕಂಥ ಒಂದು ಕಾರಣದಿಂದ ಅದನ್ನ ಕಲೆಕ್ಟಿವ್ಲಿ ಅಂದ್ರೆ ಒಟ್ಟಾರೆಯಾಗಿ ಅಂಟಾರ್ಕ್ಟಿಕಾ ಟ್ರೀಟಿ ಸಿಸ್ಟಮ್ ಅಂತ ಕರಿತೇವೆ. ಸೊ ಈ ಒಂದು ಸಿಸ್ಟಮ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ರೆಗ್ಯುಲೇಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಅಂಟಾರ್ಕ್ಟಿಕಾ. ಸೊ ಈ ಒಂದು ಅಂಟಾರ್ಕ್ಟಿಕಾಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಒಪ್ಪಂದ ಇದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಅಂಟಾರ್ಕ್ಟಿಕಾ ಪ್ರದೇಶದಲ್ಲಿ ಬರೀ ಭಾರತ ಮಾತ್ರ ಇರೋದಿಲ್ಲ, ಬೇರೆ ಬೇರೆ ರಾಷ್ಟ್ರಗಳು ತಮ್ಮ ತಮ್ಮ ರಿಸರ್ಚ್ ಸ್ಟೇಷನ್ಸ್ ಅನ್ನ ಸ್ಥಾಪನೆ ಮಾಡಿರ್ತವೆ. ಸೊ ಹಾಗಿದ್ರೆ ಆ ದೇಶಗಳು ಮತ್ತು ಈ ಒಂದು ಪ್ರದೇಶಕ್ಕೆ ಸಂಬಂಧಗಳು ಹೇಗಿರ್ಬೇಕು ಅನ್ನೋದು ಈ ಒಂದು ಒಪ್ಪಂದದಲ್ಲಿ ಡಿಫೈನ್ ಮಾಡಲಾಗಿರುತ್ತೆ. So it is Earth's only continent without a native human population. As I told you initially, ಈ ಒಂದು ಅಂಟಾರ್ಕ್ಟಿಕ್ ಏನಿದೆ, ಸೊ ಸ್ಥಳೀಯ ಮಾನವ ಜನಸಂಖ್ಯೆ ಇಲ್ಲದ ಭೂಮಿಯ ಏಕೈಕ ಖಂಡವಾಗಿರುತ್ತೆ. ಸೊ ಇಲ್ಲಿ ಸ್ಥಳೀಯ ಮಾನವರು ಇಲ್ಲದೆ ಇರತಕ್ಕಂತ ಒಂದು ಕಾರಣದಿಂದ ಆ ಪ್ರದೇಶ ತುಂಬಾ ಇಂಟ್ಯಾಕ್ಟ್ ಆಗಿರುತ್ತೆ. ಅದು ರಿಸರ್ಚ್ ಮಾಡ್ಲಿಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ.
ಸೊ ಇಟ್ ವಾಸ್ ದಿ ಫಸ್ಟ್ ಆರ್ಮ್ಸ್ ಕಂಟ್ರೋಲ್ ಅಗ್ರಿಮೆಂಟ್ ಎಸ್ಟಾಬ್ಲಿಷ್ ಡ್ಯೂರಿಂಗ್ ದಿ ಕೋಲ್ಡ್ ವಾರ್. ಸೊ ಶೀತಲ ಸಮರ ಅಂತ ನಾವೇನ್ ಕರಿತೀವಿ, ಸೊ ಈ ಒಂದು ಸಮಯದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಮೊದಲ ಒಂದು ಶಸ್ತ್ರಾಸ್ತ್ರ ನಿಯಂತ್ರಣ ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಮಿಲಿಟರಿ ಆಕ್ಟಿವಿಟೀಸ್ ಅಥವಾ ಮಿಲಿಟರಿ ಚಟುವಟಿಕೆಗಳೇನಿರುತ್ತೆ, ಸೊ ಇದು ಅಂಟಾರ್ಟಿಕಾ ಟ್ರೀಟಿಯ ಪ್ರಕಾರ ಮಿಲಿಟರಿ ಚಟುವಟಿಕೆಗಳನ್ನ ಮಾಡ್ತಕ್ಕಂಥದ್ದು ಕಂಪ್ಲೀಟ್ ಬ್ಯಾನ್ ಅಥವಾ ನಿಷೇಧವಾಗಿರುತ್ತೆ. ಸೊ ಈ ಒಂದು ಪ್ಲೇಸ್ ಅನ್ನ ಸೈಂಟಿಫಿಕ್ ಪ್ರಿಸರ್ವ್ ಅಥವಾ ವೈಜ್ಞಾನಿಕ ಡಿಸ್ಕವರಿ ಅಥವಾ ಅನ್ವೇಷಣೆಗೆ ಮಾತ್ರ ಬಳಕೆ ಮಾಡಲಿಕ್ಕೆ ನಿರ್ಧಾರವನ್ನ ಕೋಲ್ಡ್ ವಾರ್ ನ ಸಮಯದಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೆಕ್ರೆಟರಿಯೇಟ್ ಇರುತ್ತೆ. ಸೊ ಅದರ ಹೆಡ್ ಕ್ವಾರ್ಟರ್ಸ್ ನ ನಾವೆಲ್ಲಿ ನೋಡ್ಬೋದಾಗಿರುತ್ತೆ ಅಂದ್ರೆ ಬ್ಯೂನಸ್ ಐರಿಸ್ ಅರ್ಜೆಂಟೀನಾದಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇಲ್ಲಿ ನಾವು ಸ್ಥಾಪನೆ ಮಾಡಿರ್ತಕ್ಕಂಥ ರಿಸರ್ಚ್ ಸ್ಟೇಷನ್ಸ್ ಅಥವಾ ಸಂಶೋಧನಾ ಕೇಂದ್ರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಇನ್ 1981 ದಿ ಇಂಡಿಯನ್ ಫ್ಲಾಗ್ ಅನ್ಫೋಲ್ಡ್ ಫಾರ್ ದಿ ಫಸ್ಟ್ ಟೈಮ್ ಇನ್ ಅಂಟಾರ್ಟಿಕಾ. ಸೊ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದ ಧ್ವಜವನ್ನ ನಾವು ಅಂಟಾರ್ಟಿಕಾದಲ್ಲಿ ಯಾವಾಗ ಧ್ವಜಾರೋಹಣ ಮಾಡ್ತೀವಿ ಅಂದ್ರೆ 1981ರಲ್ಲಿ ಅಂಟಾರ್ಟಿಕಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಧ್ವಜಾರೋಹಣ ಆಗುತ್ತೆ. ಸೊ ಅಂಡರ್ ದಿ ಎನ್ವಿರಾನ್ಮೆಂಟಲ್ ಪ್ರೋಟೋಕಾಲ್ ಆಫ್ ದಿ ಅಂಟಾರ್ಟಿಕಾ ಟ್ರೀಟಿ 1951 ಅಂದ್ರೆ ಅಂಟಾರ್ಟಿಕಾ ಒಪ್ಪಂದದ ಪರಿಸರ ಪ್ರೋಟೋಕಾಲ್ ಅಡಿಯಲ್ಲಿ ಸೊ ಈ ಒಂದು ವೈಜ್ಞಾನಿಕ ಯಾತ್ರೆಯನ್ನ ಪ್ರಾರಂಭಿಸತಕ್ಕಂಥದನ್ನ ನಾವು ಗುರುತಿಸಬಹುದಾದ ದಿನಾಂಕವಾಗಿರುತ್ತೆ. 1959ರಲ್ಲೇ ಸೊ ಎನ್ವಿರಾನ್ಮೆಂಟಲ್ ಪ್ರೋಟೋಕಾಲ್ ಆಫ್ ಅಂಟಾರ್ಟಿಕಾ ಟ್ರೀಟಿಯನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇಲ್ಲಿ ಫಸ್ಟ್ ಸ್ಟೇಷನ್ ನ ಭಾರತ ದೇಶದ ವತಿಯಿಂದ ಸ್ಥಾಪನೆ ಮಾಡಿರ್ತಕ್ಕಂಥದನ್ನ ನಾವು ದಕ್ಷಿಣ ಗಂಗೋತ್ರಿ ಅಂತ ಕರಿತೇವೆ. ಇಟ್ ಈಸ್ ದಿ ಫಸ್ಟ್ ಪರ್ಮನೆಂಟ್ ಸೆಟಲ್ಮೆಂಟ್ ದಟ್ ವಾಸ್ ಬಿಲ್ಟ್ ಡ್ಯೂರಿಂಗ್ 1983 ಅಂಡ್ ದಟ್ ಈಸ್ ನೇಮ್ಡ್ ಆಸ್ ದಕ್ಷಿಣ ಗಂಗೋತ್ರಿ. 1983ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಅನ್ವೇಷಣೆ ಕೇಂದ್ರವನ್ನ ನಾವು ದಕ್ಷಿಣ ಗಂಗೋತ್ರಿ ಅಂತ ಕರಿತೇವೆ. ಸೊ ಇದು 1990ರಲ್ಲಿ ಇದನ್ನ ನಿಷ್ಕ್ರಿಯಗೊಳಿಸಲಾಗುತ್ತೆ ಅಥವಾ ಡಿಕಮಿಷನ್ ಮಾಡಲಾಗುತ್ತೆ. ಕಾರಣ ಏನು ಅಂದ್ರೆ ಬಹುತೇಕ ಆ ದಕ್ಷಿಣ ಗಂಗೋತ್ರಿ ಏನಿರುತ್ತೆ ಅದು ಐಸ್ ನಿಂದ ಮುಚ್ಚೋಗುತ್ತೆ. ಸೊ ಯಾವಾಗ ಅದು ಐಸ್ ನಿಂದ ಮುಚ್ಚೋಗುತ್ತೆ, ಸೊ ಆ ಒಂದು ಕಾರಣದಿಂದ ಅದನ್ನ ಡಿಕಮಿಷನ್ ಮಾಡ್ತಾರೆ. ಸೊ ಅದಾದ್ಮೇಲೆ ಎರಡನೇ ಒಂದು ಅನ್ವೇಷಣೆ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದು ಸ್ಥಾಪನೆ ಆಗಿದ್ದು 1989ರಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಅಂಟಾರ್ಟಿಕಾ ಪ್ರದೇಶದ ಯಾವ ಝೋನ್ ಅಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಸ್ಕಿರ್ಮಾರ್ಕರ್ ಓಎಸಿಸ್ ಅಂತ ಕರಿತೇವೆ. ಸೊ ಆ ಒಂದು ಪ್ರದೇಶದ ಬಳಿ ಮೈತ್ರಿ ಅಂತಕ್ಕಂಥ ಎರಡನೇ ಸ್ಟೇಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸ್ಪೆರಿಮೆಂಟ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಜಿಯಾಲಜಿ, ಜಿಯೋಗ್ರಫಿ ಮತ್ತೆ ಮೆಡಿಸಿನ್. ಸೊ ಭೂವಿಜ್ಞಾನ, ಭೂಗೋಳಶಾಸ್ತ್ರ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಮೈತ್ರಿ ಸ್ಟೇಷನ್ ಅನ್ನ ಬಳಕೆ ಮಾಡಲಾಗುತ್ತೆ. ಸೊ ಇಟ್ ಈಸ್ ಕ್ಲೋಸ್ ಟು ದಿ ಫ್ರೆಶ್ ವಾಟರ್ ಲೇಕ್. ಸೊ ಅಲ್ಲಿರ್ತಕ್ಕಂಥ ಒಂದು ಸಿಹಿ ನೀರಿನ ಸರೋವರ ಅಂತ ನಾವೇನ್ ಕರಿತೀವಿ, ಸೊ ಅದಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ಒಂದು ಲೇಕ್ ಆಗಿರುತ್ತೆ. ಸೊ ಅದನ್ನ ನಾವು ಪ್ರಿಯದರ್ಶಿನಿ ಸರೋವರ ಅಂತ ಕರಿತೇವೆ. ಸೊ ಈ ಒಂದು ಮೈತ್ರಿ ಸ್ಟೇಷನ್ ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಇಟ್ ಆಲ್ಮೋಸ್ಟ್ ಲುಕ್ಸ್ ಲೈಕ್ ನಮ್ಮ ಒಂದು ರೈಲ್ವೆ ಏನಿರುತ್ತೆ ಅದೇ ರೀತಿ ಬೋಗಿಗಳ ರೀತಿಯಲ್ಲಿ ಕಾಣಿಸ್ತಕ್ಕಂಥ ಒಂದು ಸ್ಟೇಷನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಲೇಟೆಸ್ಟ್ ನಾವಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ಟೇಷನ್ ನ ನಾವು ಭಾರತಿ ಅಂತ ಕರಿತೇವೆ. ಸೊ ಇದು ಲೆಸರ್ಮಾನ್ ಹಿಲ್ಸ್ ಅಂತ ನಾನು ಚಿತ್ರದಲ್ಲಿ ತೋರಿಸಿದಾಗೆ ಆ ಒಂದು ಹಿಲ್ಸ್ ನ ಪಕ್ಕದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸ್ಟೇಷನ್ ಆಗಿರುತ್ತೆ. ಇಟ್ ವಾಸ್ ಇಂಡಕ್ಟೆಡ್ ಇನ್ 2012 ಅಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ newest research station for oceanographic research will collect evidences of continental breakup to reveal the 120 million year old ancient history of Indian subcontinent. ಸೊ ಈ ಒಂದು ಸಾಗರ ಶಾಸ್ತ್ರದ ಸಂಶೋಧನೆಗಾಗಿ ಅದನ್ನ ನಾವು ಓಷಿಯೋನೋಗ್ರಫಿಕ್ ರಿಸರ್ಚ್ ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ಹೊಸ ಸಂಶೋಧನಾ ಕೇಂದ್ರವನ್ನು ಭಾರತೀಯ ಉಪಖಂಡ ಅಂದ್ರೆ ನಮ್ಮ ಒಂದು ಸಬ್ ಕಾಂಟಿನೆಂಟ್ ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ಉಪಖಂಡ 120 ಮಿಲಿಯನ್ ವರ್ಷಗಳ ಹಿಂದೆ ಹೇಗೆ ರಚನೆ ಆಯ್ತು ಅನ್ನೋದ್ರ ಬಗ್ಗೆ ಅನ್ವೇಷಣೆ ಮಾಡ್ಲಿಕ್ಕೆ ಭಾರತಿ ಅಂತಕ್ಕಂಥ ಒಂದು ರಿಸರ್ಚ್ ಸೆಂಟರ್ ಅನ್ನ ನಾವು ಯೂಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ರಿಸರ್ಚ್ ಸೆಂಟರ್ ನ ಚಿತ್ರವನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನೀವು ಈ ಒಂದು ರಿಸರ್ಚ್ ಸೆಂಟರ್ಸ್ ಬಗ್ಗೆ ನಿಮ್ಗೆ ತಿಳಿದಿರ್ಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಇನ್ನೂ ಒಂದು ವಿಶೇಷವಾದ ಮಾಹಿತಿ ಇರುತ್ತೆ. ಈ ಒಂದು ಅಂಟಾರ್ಟಿಕಾ ಪ್ರದೇಶದಲ್ಲಿ ಭಾರತ ದೇಶದ ವತಿಯಿಂದ ಪೋಸ್ಟ್ ಆಫೀಸ್ ಅಂಚೆ ಕಚೇರಿಯನ್ನು ಕೂಡ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಅಂಚೆ ಕಚೇರಿಯನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿದ್ರೆ 1984 ಅಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಅದು ಸ್ಥಾಪನೆ ಮಾಡಿದಾಗ ದಕ್ಷಿಣ ಗಂಗೋತ್ರಿ ಫಸ್ಟ್ ರಿಸರ್ಚ್ ಸ್ಟೇಷನ್ ಏನಿತ್ತು, ಸೊ ಅಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿತ್ತು. ಸೊ ಅದಾದ್ಮೇಲೆ ಆ ಒಂದು ದಕ್ಷಿಣ ಗಂಗೋತ್ರಿಯನ್ನ ನಿಷ್ಕ್ರಿಯಗೊಳಿಸಿದಾಗ ಅಥವಾ ಡಿಕಮಿಷನ್ ಮಾಡಿದಾಗ ಸೊ ಅದನ್ನ ಮೈತ್ರಿಗೆ ಶಿಫ್ಟ್ ಮಾಡಲಾಯಿತು. ಸೊ ಇಷ್ಟು ಮಾಹಿತಿ ಸೊ ಈ ಒಂದು ಬಿಲ್ ಮತ್ತೆ ಈ ಒಂದು ಅಂಟಾರ್ಟಿಕಾ ಪ್ರದೇಶದ ಬಗ್ಗೆ
ಕಂಪ್ಲೀಟ್ ಮಾಹಿತಿಯನ್ನ ನಾವು ಈ ಒಂದು ಕಾಂಪೊನೆಂಟ್ ಅಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕರ್ನಾಟಕ ಕ್ಯಾಬಿನೆಟ್ ಕ್ಲಿಯರ್ಸ್ ಕರ್ನಾಟಕ ಎಂಪ್ಲಾಯ್ಮೆಂಟ್ ಪಾಲಿಸಿ 22-25. ಸೊ ಕರ್ನಾಟಕ ರಾಜ್ಯದಿಂದ ಈ ಕರ್ನಾಟಕ ಉದ್ಯೋಗ ನೀತಿ 2022-25 ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿರುತ್ತೆ ಅಥವಾ ಅಂಗೀಕಾರ ಮಾಡಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪಾಲಿಸಿನ ನಾವೇನಂತ ಕರಿತೀವಿ ಅಂದ್ರೆ ಕರ್ನಾಟಕ ಎಂಪ್ಲಾಯ್ಮೆಂಟ್ ಪಾಲಿಸಿ 22-25 ಅಥವಾ ಕರ್ನಾಟಕ ಉದ್ಯೋಗ ನೀತಿ 2022-25 ಅಂತ ಕರಿತೇವೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ expanding or setting new units to increase the number of jobs. ಅಂದ್ರೆ ಯಾವ ಕೈಗಾರಿಕೆಗಳು ಹೊಸದಾಗಿ ಸ್ಥಾಪನೆ ಆಗ್ತಾ ಇದಾವೋ ಅಥವಾ ಅದನ್ನ ಎಕ್ಸ್ಪ್ಯಾಂಡ್ ಅಥವಾ ವಿಸ್ತರಣೆ ಮಾಡಲಾಗ್ತಾ ಇದೆಯೋ ಸೊ ಅಲ್ಲಿರ್ತಕ್ಕಂಥ ಉದ್ಯೋಗಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇನ್ಮೇಲೆ ಕಡ್ಡಾಯವಾಗಿರುತ್ತೆ. ಆ ಒಂದು ಕಡ್ಡಾಯದ ಜೊತೆಗೆ ಈ ಎಂಪ್ಲಾಯ್ಮೆಂಟ್ ಏನಿರುತ್ತೆ ಆ ಉದ್ಯೋಗವನ್ನ ಪ್ರಿಫರಬಲಿ ಲೋಕಲ್ಸ್ಗೆ ಅಂದ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಇದರಲ್ಲಿ ಕಡ್ಡಾಯವಾಗುತ್ತೆ. So there were specific guidelines on how various units should be provided employment. So ಬೇರೆ ಬೇರೆ ಘಟಕಗಳು ಉದ್ಯೋಗಗಳನ್ನ ಹೇಗೆ ಒದಗಿಸಬೇಕು ಎಂಬುದರ ಬಗ್ಗೆ ನಿರ್ದಿಷ್ಟ ಮಾರ್ಗಸೂಚಿಗಳನ್ನ ಈ ಒಂದು ಪಾಲಿಸಿಯಲ್ಲಿ ನೀಡಲಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ there is a medium scale industry ಅಂತ ಇರುತ್ತೆ. ಅಂದ್ರೆ ಒಂದು ಮಧ್ಯಮ ಪ್ರಮಾಣದ ಒಂದು ಕೈಗಾರಿಕೆ ಇರುತ್ತೆ. ಸೊ ಅದರಲ್ಲಿ ಮಿನಿಮಮ್ ಎಂಪ್ಲಾಯ್ಮೆಂಟ್ ಈಸ್ 20. ಅಂದ್ರೆ ಅಲ್ಲಿ ಮಿನಿಮಮ್ ಉದ್ಯೋಗ ಅವಕಾಶ ನೀಡ್ತಕ್ಕಂಥ ಒಂದು ಪಾಸಿಬಿಲಿಟಿ 20 ಇದ್ರೆ ಸೊ ಆ ಒಂದು ಉದ್ಯೋಗಿಗಳ ಸಂಖ್ಯೆಯನ್ನ 7ಕ್ಕೆ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಒಪ್ಪಂದದ ಮೇಲೆ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಈಗ ಮಾಡ್ಕೊಂಡಿರ್ತಾರೆ. ಸೊ ಇದರಿಂದ ಇಟ್ ಅಲೋಸ್ ಅನ್ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಅಪ್ ಟು 10 crore. ಸೊ ಇದರಿಂದ ಏನಾಗುತ್ತೆ ಅಂದ್ರೆ 10 ಕೋಟಿಯವರೆಗೆ ಹೆಚ್ಚುವರಿ ಹೂಡಿಕೆಗೆ ಅನುಮತಿ ಸಿಗ್ತಕ್ಕಂಥ ಒಂದು ಅವಕಾಶವನ್ನ ಮಾಡ್ಕೊಟ್ಟಿರ್ತಾರೆ. ಸೊ 20 ಇಂದ 27ಗೆ ಮಾಡಿದ್ರೆ ಸೊ 10 crore ವರೆಗೂ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಪಾಲಿಸಿಯ ಪ್ರಕಾರ. ಸೊ ಸಿಮಿಲರ್ಲಿ ಇಫ್ ದ ಯೂನಿಟ್ ಪ್ಲಾನ್ಸ್ ಟು ಇನ್ಕ್ರೀಸ್ ವರ್ಕಿಂಗ್ ಕ್ಯಾಪಿಟಲ್ ಬೈ 50 crore ಅಂದ್ರೆ ಯಾವುದೇ ಒಂದು ಕಂಪನಿ ಬಂದು 50 ಕೋಟಿಗಳವರೆಗೂ ದುಡಿತಕ್ಕಂಥ ಬಂಡವಾಳವನ್ನ ಹೆಚ್ಚಿಸಲು ಯೋಜನೆ ಮಾಡಿದಾಗ ಇಟ್ ಹ್ಯಾಸ್ ಟು ಕ್ರಿಯೇಟ್ ಅ ಮಿನಿಮಮ್ ಆಫ್ 30 to 50 ಜಾಬ್ಸ್ ಇನ್ ಅಡಿಷನ್. ಸೊ ಇದಕ್ಕೆ ತಕ್ಕಂತೆ ಕನಿಷ್ಠ 30 ರಿಂದ 50 ಉದ್ಯೋಗಗಳನ್ನ ಸೃಷ್ಟಿಸಬೇಕಾಗಿರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಫಾರ್ ಇನ್ಕ್ರೀಸಿಂಗ್ ಇನ್ವೆಸ್ಟ್ಮೆಂಟ್ ಅಪ್ ಟು 100 crore ಅಂದ್ರೆ 100 ಕೋಟಿಯವರೆಗೂ ಹೂಡಿಕೆಯನ್ನ ಹೆಚ್ಚು ಮಾಡಬೇಕಾಗಿದ್ರೆ ಕನಿಷ್ಠ 35 ಹೆಚ್ಚುವರಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ 10 crore ಇನ್ವೆಸ್ಟ್ಮೆಂಟ್ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಗೆ ಇನ್ಕ್ರೀಸ್ ಮಾಡಬೇಕಾಗಿದ್ರೆ 27 ಅಡಿಷನಲ್ ಎಂಪ್ಲಾಯ್ಮೆಂಟ್ ಅಂದ್ರೆ 7 ಅಡಿಷನಲ್ ಎಂಪ್ಲಾಯ್ಮೆಂಟ್ ನ ಇನ್ಕ್ರೀಸ್ ಮಾಡಬಹುದಾಗಿರುತ್ತೆ. ಸೊ 50 crore ವರೆಗೂ ಇನ್ಕ್ರೀಸ್ ಮಾಡಬೇಕಾಗಿದ್ರೆ 30 to 50 ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಬೇಕಾಗಿರುತ್ತೆ. 100 crore ವರೆಗೂ ಇನ್ಕ್ರೀಸ್ ಮಾಡಬೇಕಾಗಿದ್ರೆ 35 ಅಡಿಷನಲ್ ಜಾಬ್ಸ್ ನ ಅವರು ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ಅದೇ ರೀತಿ ಇಟ್ ಆಲ್ಸೋ ಇನ್ಕ್ರೀಸಸ್ ದಿ ಮಿನಿಮಮ್ ಜಾಬ್ ಜನರೇಷನ್ ರಿಕ್ವೈರ್ಮೆಂಟ್ ಆಫ್ ಅನ್ ಇಂಡಸ್ಟ್ರಿ. ಸೊ ಈ ಒಂದು ಕೈಗಾರಿಕೆಗಳ ಕನಿಷ್ಠ ಉದ್ಯೋಗ ಸೃಷ್ಟಿ ಅಗತ್ಯವನ್ನ ಕೂಡ ಇಲ್ಲಿ ಹೆಚ್ಚಿರುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಯೂನಿಟ್ಸ್ ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದ್ರಲ್ಲಿ ಬರ್ತಕ್ಕಂಥ ಫಸ್ಟ್ ಕ್ಯಾಟಗರಿಯನ್ನ ನಾವು ಸೂಪರ್ ಮೆಗಾ ಯೂನಿಟ್ ಅಂತ ಕರೀತೇವೆ. ಸೊ ಅರ್ಲಿಯರ್ ಅಂದ್ರೆ ಮುಂಚೆ ಎಷ್ಟಿತ್ತು ಅಂದ್ರೆ ಎಂಪ್ಲಾಯ್ಮೆಂಟ್ ಕೆಪಾಸಿಟಿ ಆಫ್ 750 ಇತ್ತು. ಸೊ ಇದನ್ನ ಇವಾಗ 1000ಕ್ಕೆ ಇನ್ಕ್ರೀಸ್ ಮಾಡಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ನಿಮ್ಗೆ ಅಲಾಂಗ್ ವಿತ್ ಜನರಲ್ ಸ್ಟಡೀಸ್. ಸೊ ಈ ಒಂದು ಎಂಪ್ಲಾಯ್ಮೆಂಟ್ ಬಗ್ಗೆ ಏನಾದ್ರೂ ಎಸ್ಸೆ ಬಂದಾಗ ಮತ್ತೆ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಪಾಲಿಸೀಸ್ ಅಂತ ನಿಮ್ಗೆ ಮೇನ್ಸ್ ಅಲ್ಲಿ ಪ್ರಶ್ನೆ ಬಂದಾಗ ಎಸ್ಪೆಷಲಿ KS ಎಕ್ಸಾಮ್ ಬರೆಯೋರು, ಯಾಕಂದ್ರೆ ಇದು ಕರ್ನಾಟಕದ ಪಾಲಿಸಿ ಆಗಿರೋದ್ರಿಂದ ಸೊ ಡೆಫಿನೆಟ್ಲಿ ಈ ಒಂದು ಆರ್ಟಿಕಲ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಎರಡನೇ ಕ್ಯಾಟಗರಿಯನ್ನ ನಾವು ಅಲ್ಟ್ರಾ ಮೆಗಾ ಯೂನಿಟ್ಸ್ ಅಂತ ಕರಿತೇವೆ. ಸೊ ಇದರಲ್ಲಿ ಅರ್ಲಿಯರ್ ಜಾಬ್ ಕೆಪಾಸಿಟಿ ಬಂದು 400 ಇತ್ತು. ಸೊ ಇದನ್ನ ಇವಾಗ 510ಗೆ ಇನ್ಕ್ರೀಸ್ ಮಾಡ್ತಕ್ಕಂತ ಒಂದು ಕಡ್ಡಾಯವಾಗಿರುತ್ತೆ. ಅದಾದ್ಮೇಲೆ ಮೂರನೇ ಕ್ಯಾಟಗರಿಯನ್ನ ನಾವು ಮೆಗಾ ಯೂನಿಟ್ಸ್ ಅಂತ ಕರಿತೇವೆ. ಸೊ ಅರ್ಲಿಯರ್ ಕೆಪಾಸಿಟಿ ಬಂದು 200 ಇತ್ತು, ಇದನ್ನ ಇವಾಗ 260ಗೆ ಇನ್ಕ್ರೀಸ್ ಮಾಡ್ಬೇಕಾಗಿರುತ್ತೆ. ಸೊ ಅದೇ ರೀತಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಅಂದ್ರೆ ದೊಡ್ಡ ಪ್ರಮಾಣದ ಉದ್ಯಮಗಳು ಬಂದಾಗ ಸೊ ಅರ್ಲಿಯರ್ ಬಂದು 50 ಇತ್ತು, ಸೊ ಅದನ್ನ 60ಗೆ ಇನ್ಕ್ರೀಸ್ ಮಾಡ್ಬೇಕಾಗಿರುತ್ತೆ. ಸೊ ಅದೇ ರೀತಿ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಅಥವಾ ಈ ಮಧ್ಯಮ ಪ್ರಮಾಣದ ಉದ್ಯಮಗಳು ಬಂದಾಗ ಮುಂಚೆ 10 ಇತ್ತು, ಅಂದ್ರೆ ನೌ ಇಟ್ ಈಸ್ 20. ಸೊ ಮುಂಚೆ 10 ರಿಂದ 15 ಇತ್ತು, 10 ರಿಂದ 15ರಿಂದ ಇವಾಗ 20ಕ್ಕೆ ಇನ್ಕ್ರೀಸ್ ಮಾಡಲಾಗಿರುತ್ತೆ. ಸೊ ಈ ಒಂದು ಎಡಿಷನ್ ಏನಿರುತ್ತೆ ಸೊ ಇದನ್ನ ಮೇಜರ್ಲಿ ರೀಜನಲ್ ಪೀಪಲ್ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಜನರಿಗೆ ಪ್ರಮುಖವಾಗಿ ಪರಿಗಣನೆಗೆ ತೆಗೆದುಕೊಂಡು ಅವರಿಗೆ ಉದ್ಯೋಗಗಳನ್ನ ನೀಡ್ತಕ್ಕಂಥ ಒಂದು ಪಾಲಿಸಿ ಇದಾಗಿರುತ್ತೆ. ಸೊ ಇದನ್ನ ನಾವು ಕರ್ನಾಟಕ ಎಂಪ್ಲಾಯ್ಮೆಂಟ್ ಪಾಲಿಸಿ ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮೆರಿಟೈಮ್ ಪಾರ್ಟ್ನರ್ಶಿಪ್ ಎಕ್ಸರ್ಸೈಸ್ ದಟ್ ಈಸ್ ಇನ್ ಬಿಟ್ವೀನ್ ಇಂಡಿಯಾ ಮತ್ತೆ ಜಪಾನ್ ನಡುವೆ ಆಗಿರ್ತಕ್ಕಂಥ ಒಂದು
ನೌಕಾ ಪಾಲುದಾರಿಕೆ ಅಭ್ಯಾಸದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಅಭ್ಯಾಸ ಜಪಾನ್ ಮೆರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಮತ್ತೆ ಇಂಡಿಯನ್ ನೇವಿ, ಸೊ ಈ ಒಂದು ಅಭ್ಯಾಸ ಬಂದು ಅಂಡಮಾನ್ ಸಮುದ್ರದಲ್ಲಿ ನಡೆದಿರ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದನ್ನ ನಾವು MPX ಅಂತ ಕರಿತೇವೆ, ದಟ್ ಮೀನ್ಸ್ ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್ ಎಕ್ಸರ್ಸೈಸ್ ಅಂತ ಕರಿತೇವೆ. ಸೊ ಇಂಡಿಯಾ ವತಿಯಿಂದ ಯಾವ ನೇವಲ್ ಶಿಪ್ಸ್ ಪಾರ್ಟಿಸಿಪೇಟ್ ಮಾಡಿತ್ತು ಅಂದ್ರೆ INS ಸುಕನ್ಯಾ. ಸೊ ಸುಕನ್ಯಾ ಬಂದು ಆಫ್ ಶೋರ್ ಪ್ಯಾಟ್ರೋಲ್ ವೆಸಲ್ ಅಂದ್ರೆ ಕಡಲಾಚೆಗಿನ ಗಸ್ತು ತಿರುಗ್ತಕ್ಕಂಥ ಒಂದು ನೌಕೆ ಆಗಿರುತ್ತೆ. ಸೊ ಅದಾದ್ಮೇಲೆ ಸಮಿತಾರೆ ಅಂತಕ್ಕಂಥ ಒಂದು ವಿಧ್ವಂಸಕ ಅಥವಾ ಡೆಸ್ಟ್ರಾಯರ್ ಅಂತ ನಾವೇನ್ ಕರಿತೇವೆ. ಸೊ ಇದು ಮುರಸಾಮೆ ಕ್ಲಾಸ್ಗೆ ಸೇರಿರ್ತಕ್ಕಂಥ ಒಂದು ಡೆಸ್ಟ್ರಾಯ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಸೊ ಈ ಒಂದು ಎಕ್ಸರ್ಸೈಸ್ ನ ಪ್ರಮುಖ ಉದ್ದೇಶ ಏನು ಅಂದ್ರೆ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ನಮ್ಮ ಒಂದು ಪ್ರಬಲವನ್ನ ಬಲಪಡಿಸಲಿಕ್ಕೆ ಅಥವಾ ಎರಡೂ ರಾಷ್ಟ್ರಗಳ ನಡುವೆ ಇರತಕ್ಕಂತ ಒಂದು ಸಂಬಂಧವನ್ನ ಬಲಪಡಿಸಲಿಕ್ಕೆ ಈ ಒಂದು ಎಕ್ಸರ್ಸೈಸ್ ನ ಮಾಡಿರ್ತಾರೆ. ಸೊ ಈ ಒಂದು ಎಕ್ಸರ್ಸೈಸ್ ನಿಂದ ಎನ್ಶೋರಿಂಗ್ ಸೇಫ್ ಅಂಡ್ ಸೆಕ್ಯೂರ್ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಅಂಡ್ ಟ್ರೇಡ್ ಇನ್ ದಿ ಇಂಡಿಯನ್ ಓಷನ್ ರೀಜನ್ ಅಂದ್ರೆ ಭಾರತದ ಒಂದು ಹಿಂದೂ ಮಹಾಸಾಗರ ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ಪ್ರದೇಶದಲ್ಲಿ ಸುರಕ್ಷಿತ ಮತ್ತು ಅಂತಾರಾಷ್ಟ್ರೀಯ ಹಡಗು ಮತ್ತು ವ್ಯಾಪಾರವನ್ನ ಖಚಿತಪಡಿಸಿಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಎಕ್ಸರ್ಸೈಸ್ ಇದಾಗಿರುತ್ತೆ. ಸೊ ಈ ಒಂದು ಎಕ್ಸರ್ಸೈಸ್ ನ ನಾವು ಮ್ಯಾಪ್ ಮುಖಾಂತರ ನೋಡೋದಾದ್ರೆ, ಸೊ ಇಲ್ಲಿ ನಾವು ಇಂಡಿಯಾನ ನೋಡ್ಬೋದಾಗಿರುತ್ತೆ. ಸೊ ಇಂಡಿಯಾ ಮತ್ತು ಜಪಾನ್ ನಡುವೆ ಆಗಿರ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಈ ಒಂದು ಎಕ್ಸರ್ಸೈಸ್ ಎಲ್ಲಿ ನಡೆದಿರುತ್ತೆ ಅಂದ್ರೆ, ಸೊ ನಾನು ಮಾರ್ಕ್ ಮಾಡ್ತಕ್ಕಂಥ ಒಂದು ಪ್ರದೇಶ ಅಂಡಮಾನ್ ನಿಕೋಬಾರ್ ಆಗಿರುತ್ತೆ. ಸೊ ಆ ಒಂದು ಅಂಡಮಾನ್ ನಿಕೋಬಾರ್ ಪ್ರದೇಶದಲ್ಲಿ ಬರ್ತಕ್ಕಂಥ ಸಿ ಏನಿರುತ್ತೆ ಅದನ್ನ ನಾವು ಅಂಡಮಾನ್ ಸಿ ಅಂತ ಕರಿತೇವೆ. ಸೊ ಈ ಒಂದು ಅಂಡಮಾನ್ ಸಿ ನಮ್ಗೆ ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಏನಂದ್ರೆ, ಸೊ ಈ ಪ್ರದೇಶದಲ್ಲಿ ನಾವು ಮಲಾಕಾ ಸ್ಟ್ರೇಟ್ ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಲಾಕಾ ಜಲಸಂಧಿ ಅಂತ ನಾವೇನ್ ಕರಿತೀವಿ, ಸೊ ಇದರ ಮುಖಾಂತರ ಸಾಕಷ್ಟು ನಮ್ಮ ವೆಸಲ್ಸ್ ಅಥವಾ ನಮ್ಮ ಒಂದು ಹಡಗುಗಳು ಏನಿರುತ್ತೆ ವ್ಯಾಪಾರ ಕಾರಣಗಳಿಂದ ಬೇರೆ ದೇಶಗಳಿಗೆ ವಿಸಿಟ್ ಮಾಡ್ತಕ್ಕಂಥದ್ದು ಅಥವಾ ಬೇರೆ ದೇಶಗಳಿಂದ ಬರ್ತಕ್ಕಂಥ ವೆಸಲ್ಸ್, ಸೊ ಇದರ ಮುಖಾಂತರ ಅದು ಹಾದು ಹೋಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಪ್ರದೇಶದಲ್ಲಿ ನಮ್ಮ ಒಂದು ಪ್ರಾಬಲ್ಯವನ್ನ ಹೆಚ್ಚು ಮಾಡ್ಲಿಕ್ಕೆ ಅಥವಾ ಇಂಟರ್ನ್ಯಾಷನಲ್ ಟ್ರೇಡ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಈ ರೀತಿಯ ಎಕ್ಸರ್ಸೈಸಸ್ ನ ಭಾರತ ಮತ್ತು ಇತರ ದೇಶಗಳ ನಡುವೆ ಫ್ರೀಕ್ವೆಂಟ್ ಆಗಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಅದೇ ರೀತಿಯಾಗಿ ನಾವು ಇನ್ನೊಂದು ಕಂಟ್ರಿ ಜಪಾನ್ ಅಂತ ಹೇಳಿದೆ. ಸೊ ಭಾರತ ದೇಶ ಇವಾಗ ಈ ಎಕ್ಸರ್ಸೈಸ್ ಮಾಡಿರ್ತಕ್ಕಂಥದ್ದು ಜಪಾನ್ ನೊಂದಿಗೆ ಈ ಒಂದು ಎಕ್ಸರ್ಸೈಸ್ ಮಾಡಿರುತ್ತೆ. ಸೊ ಅದರಿಂದ ಜಪಾನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಜಪಾನ್ ಒಂದು ಐಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಅಂದ್ರೆ ಇದು ಭೂ ಪ್ರದೇಶದ ಮುಖಾಂತರ ಯಾವುದೇ ಒಂದು ರಾಷ್ಟ್ರಕ್ಕೂ ಕನೆಕ್ಟ್ ಆಗಿರಲ್ಲ. ಬಟ್ ಇದಕ್ಕೆ ಕ್ಲೋಸೆಸ್ಟ್ ಕಂಟ್ರೀಸ್ ಯಾವ್ದು ಅಂದ್ರೆ ರಷ್ಯಾ, ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಜಪಾನ್ಗೆ ಹತ್ತಿರವಾಗಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಜಪಾನ್ ಅನ್ನ ಕೆಲವು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಸೊ ಒಂದು ಭಾಗವನ್ನ ನಾವು ಹೊಕಾಯ್ಡೋ ಅಂತ ಕರಿತೀವಿ, ಎರಡನೇ ಭಾಗವನ್ನ ನಾವು ಆನ್ಶು ಅಂತ ಕರಿತೇವೆ, ಸೊ ಮೂರನೇ ಭಾಗವನ್ನ ನಾವು ಶುಕಾಕು ಅಂತ ಕರಿತೀವಿ, ನಾಲ್ಕನೇ ಭಾಗವನ್ನ ಕ್ಯೋಶು ಅಂತ ಕರಿತೇವೆ. ಸೊ ಈ ರೀತಿ ಡಿಫ್ರೆಂಟ್ ಭಾಗಗಳಾಗಿ ಜಪಾನ್ ಅನ್ನ ವಿಂಗಡಣೆ ಮಾಡಲಾಗಿರುತ್ತೆ. ಸೊ ಜಪಾನ್ ನ ಕ್ಯಾಪಿಟಲ್ ಸಿಟಿ ಬಂದು ಟೋಕಿಯೋ ಆಗಿರುತ್ತೆ. ಸೊ ಜಪಾನ್ ನ ಈಸ್ಟ್ ಅಲ್ಲಿ ನಾವು ಪೆಸಿಫಿಕ್ ಓಷನ್ ನ ನೋಡ್ಬೋದಾಗಿರುತ್ತೆ ಮತ್ತು ಈ ಕಡೆ ಸಿ ಆಫ್ ಜಪಾನ್ ನ ನೋಡ್ಬೋದಾಗಿರುತ್ತೆ. ಸೊ ಜಪಾನ್ ನಲ್ಲಿ ಇರ್ತಕ್ಕಂಥ ಟ್ರೆಂಚ್ ಅಥವಾ ಕಂದಕಗಳನ್ನ ನಾವು ಜಪಾನ್ ಟ್ರೆಂಚ್ ಮತ್ತೆ ರುಕಾಯು ಟ್ರೆಂಚ್ ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಕಲ್ ಜೊತೆ ನಾವು ನಿಮ್ಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ವಿಚ್ ಇಸ್ ದಿ ವರ್ಲ್ಡ್ಸ್ ಡೀಪೆಸ್ಟ್ ಟ್ರೆಂಚ್ ಅಂದ್ರೆ ಪ್ರಪಂಚದಲ್ಲಿರುವ ಅಥವಾ ವಿಶ್ವದಲ್ಲಿರ್ತಕ್ಕಂಥ ಅತ್ಯಂತ ಆಳದ ಕಂದಕ ಯಾವುದು ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇನ್ಕಮ್ ಟ್ಯಾಕ್ಸ್ ಡೇ 2022 ಅಥವಾ ಆದಾಯ ತೆರಿಗೆ ದಿನ 2022 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇನ್ಕಮ್ ಟ್ಯಾಕ್ಸ್ ದಿನವನ್ನ ಪ್ರತಿ ವರ್ಷ 24ನೇ ಜುಲೈ ಆಚರಣೆ ಮಾಡಲಾಗುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸ್ಕೀಮ್ ಇರುತ್ತೆ. ಸೊ ಈ ಸ್ಕೀಮ್ ನ ನಾವು ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಅಂತ ಕರಿತೇವೆ. ಸೊ ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಅಂತಕ್ಕಂಥದ್ದನ್ನ 2022ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ, ಯಾರೇ ಆಗ್ಲಿ ತಮ್ಮ ಒಂದು ಆದಾಯ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್ ಏನಿರುತ್ತೆ ಸೊ ಅದನ್ನ ಡಿಫಾಲ್ಟ್ ಆಗಿದ್ರೆ ಅಥವಾ ತೆರಿಗೆಯನ್ನ ಪೇ ಮಾಡದಿದ್ದಲ್ಲಿ ಅವ್ರಿಗೆ ಒಂದು ಅವಕಾಶವನ್ನ ಕೊಡ್ಲಾಗಿರುತ್ತೆ. ಆ ಅವಕಾಶ ಏನು ಅಂದ್ರೆ, ಸೊ 30th ಸೆಪ್ಟೆಂಬರ್ 2021 ಅಷ್ಟೊತ್ತಿಗೆ ಆ ಒಂದು ಡಿಸ್ಪ್ಯೂಟ್ ಏನಿರುತ್ತೆ ಸೊ ಅದನ್ನ 31st ಮಾರ್ಚ್ 2021 ವರೆಗೆ ಅವರು ಪೇಮೆಂಟ್ ಮಾಡಿದ್ರೆ, ಸೊ ಆ ಒಂದು ಪೇಮೆಂಟ್ಗೆ ಯಾವುದೇ ರೀತಿಯ ಪೆನಾಲ್ಟಿ ಇರೋದಿಲ್ಲ ಅಥವಾ ಅದಕ್ಕೆ ಆಡ್ ಮಾಡ್ತಕ್ಕಂಥ ಇಂಟ್ರೆಸ್ಟ್ ಆಗ್ಲಿ ಪೆನಾಲ್ಟಿ ಆಗ್ಲಿ ಇರೋದಿಲ್ಲ. ಸೊ ವಿತೌಟ್ ಅಡಿಷನಲ್ ಅಮೌಂಟ್ ವಾಸ್ ಟು ಬಿ ಮೇಡ್ ಅಪ್ ಟು 30th ಸೆಪ್ಟೆಂಬರ್ 2021. ಸೊ 31st ಮಾರ್ಚ್ 2021 ವರೆಗೂ ಆಗಿರ್ತಕ್ಕಂಥ ಒಂದು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಏನಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಡ್ಯೂಸ್ ಏನಿರುತ್ತೆ ಅದನ್ನ ಸೆಪ್ಟೆಂಬರ್ 2021 30th ವರೆಗೂ
ಪೇ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ ವಿತೌಟ್ ಎನಿ ಅಡಿಷನಲ್ ಪೆನಾಲ್ಟಿ. ಸೊ ಈ ಒಂದು ಅವಕಾಶದಿಂದ 99,756 crores ಅಷ್ಟು ಇನ್ಕಮ್ ಟ್ಯಾಕ್ಸ್ ಅಡಿಷನಲ್ ಆಗಿ ಕಲೆಕ್ಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಕಮ್ ಟು ದ ಡೇ. ಸೊ ಇದನ್ನ ಜುಲೈ 24ರಂದು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನವನ್ನ ನಾವು ಆಯ್ಕರ್ ದಿವಸ್ ಅಂತ ನಾವು ಕರೀತೇವೆ. ಸೊ ದಿಸ್ ಇಸ್ ಟು ಕಮಾಮರೇಟ್ ದಿ ಇಂಟ್ರೊಡಕ್ಷನ್ ಆಫ್ ಪ್ರಾವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಇನ್ ದ ಕಂಟ್ರಿ. ಸೊ ಈ ಒಂದು ದಿನಾಂಕದಂದು ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ, ಸೊ ದೇಶದಲ್ಲಿ ಆದಾಯ ತೆರಿಗೆಗಳನ್ನ ಒದಗಿಸತಕ್ಕಂತ ಒಂದು ಪರಿಚಯ ಮಾಡಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇದರ ಇತಿಹಾಸವನ್ನ ನಾವು ನೋಡೋದಾದ್ರೆ, ಜುಲೈ 24, 1860 ಸರ್ ಜೇಮ್ಸ್ ವಿಲ್ಸನ್ ಅಂತಕ್ಕಂಥವರು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆದಾಯ ತೆರಿಗೆಯನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದೇ ದಿನಾಂಕವನ್ನ ಜುಲೈ 24 ನಾವು ಇನ್ಕಮ್ ಟ್ಯಾಕ್ಸ್ ಡೇ ಆಗಿ ಅಬ್ಸರ್ವ್ ಮಾಡ್ತಿರ್ತೀವಿ. ಸೊ ಈ ಒಂದು ಡೇನ ಅಥವಾ ಇನ್ಕಮ್ ಟ್ಯಾಕ್ಸ್ ನ ಅವ್ರು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರಂದ್ರೆ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಇನ್ 1857 1857ರಲ್ಲಿ ನಡೆದಿರ್ತಕ್ಕಂಥ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆಗಿರ್ತಕ್ಕಂಥ ಒಂದು ನಷ್ಟವನ್ನ ರಿಕವರ್ ಮಾಡ್ಲಿಕ್ಕೆ ಸೊ ಬ್ರಿಟಿಷರು ಆದಾಯ ತೆರಿಗೆಯನ್ನ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅದೇ ರೀತಿ ಈ ಒಂದು ದಿನ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡೇ ಅಂದ್ರೂ ಒಂದೇ, ಆಯ್ಕರ್ ದಿವಸ್ ಅಂದ್ರೂ ಒಂದೇ. ಸೊ ಇಟ್ ವಾಸ್ ಸೆಲೆಬ್ರೇಟೆಡ್ ಫಾರ್ ದಿ ಫಸ್ಟ್ ಟೈಮ್ ಆನ್ ಜುಲೈ 24, 2010. ಸೊ ಈ ಒಂದು ದಿನವನ್ನ ಮೊಟ್ಟ ಮೊದಲ ಬಾರಿಗೆ ಜುಲೈ 24, 2010ರಂದು ಇದನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ ಟು ಮಾರ್ಕ್ 150 years ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ. ಅಂದ್ರೆ ಭಾರತ ದೇಶದಲ್ಲಿ ಆದಾಯ ತೆರಿಗೆಗಳನ್ನ ಗುರುತಿಸಿದ 150 ವರ್ಷಗಳ ಕಂಪ್ಲೀಷನ್ ನ ಸಲುವಾಗಿ ಜುಲೈ 24, 2010ರಲ್ಲಿ ಇದನ್ನ ಮೊದಲ ಬಾರಿಗೆ ಆಯ್ಕರ್ ದಿವಸ್ ಅಂತ ಆಚರಣೆ ಮಾಡಲಾಗುತ್ತೆ. ಸೊ ಇದರ ಜೊತೆಗೆ ನಾವು ಇನ್ಕಮ್ ಟ್ಯಾಕ್ಸ್ ಇಲಾಖೆ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ, ಇಟ್ ಈಸ್ ಅ ಗವರ್ನಮೆಂಟ್ ಏಜೆನ್ಸಿ ಅಂಡರ್ಟೇಕಿಂಗ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್. ಅಂದ್ರೆ ಭಾರತ ಸರ್ಕಾರದ ನೇರ ತೆರಿಗೆ ಸಂಗ್ರಹನ ಮಾಡ್ಕೊಡ್ತಕ್ಕಂಥ ಒಂದು ಸರ್ಕಾರದ ಸಂಸ್ಥೆ ಆಗಿರುತ್ತೆ. ಇಟ್ ಫಂಕ್ಷನ್ಸ್ ಅಂಡರ್ ದಿ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಆಫ್ ದಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಅಂದ್ರೆ ನಮ್ಮ ಒಂದು ದೇಶದ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಕಂದಾಯ ಇಲಾಖೆಯ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಆಗಿರುತ್ತೆ. ಸೊ ಇಟ್ ಈಸ್ ಹೆಡೆಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಅಂದ್ರೆ ಇದು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ನ ನೇತೃತ್ವದಲ್ಲಿ ಇದು ತನ್ನ ಕಾರ್ಯಗಳನ್ನ ನಡೆಸುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ, ಟು ಎನ್ಫೋರ್ಸ್ ವೇರಿಯಸ್ ಡೈರೆಕ್ಟ್ ಟ್ಯಾಕ್ಸ್ ಲಾಸ್. ಅಂದ್ರೆ ನೇರ ತೆರಿಗೆಗೆ ಸಂಬಂಧಪಟ್ಟಂತ ಕಾನೂನುಗಳನ್ನ ಜಾರಿಗೆ ತರತಕ್ಕಂಥದ್ದು ಇದರ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಸೊ ಪ್ರಮುಖವಾಗಿ ಆದಾಯ ತೆರಿಗೆ ಕಾಯ್ದೆ 1961ರ ಪ್ರಾವಿಷನ್ಸ್ ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಇದರ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಇಟ್ ಆಲ್ಸೋ ಎನ್ಫೋರ್ಸಸ್ ಎಕನಾಮಿಕ್ ಲಾಸ್ ಲೈಕ್ ಬೇನಾಮಿ ಟ್ರಾನ್ಸಾಕ್ಷನ್. ಸೊ ಇದು ಬರೀ ಇನ್ಕಮ್ ಟ್ಯಾಕ್ಸ್ ಮಾತ್ರ ಅಲ್ಲ, ಈ ಬೇನಾಮಿ ವಹಿವಾಟು ಕಾಯ್ದೆ 1988 ಮತ್ತೆ ಈ ಬ್ಲಾಕ್ ಮನಿ ಆಕ್ಟ್ 2015, ಕಪ್ಪು ಹಣ ಕಾಯ್ದೆ 2015. ಸೊ ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಯಾರ್ಯಾರಿಗೆ ಅಪ್ಲಿಕಬಲ್ ಆಗಿರುತ್ತೆ ಅಂದ್ರೆ, ಇಂಡಿವಿಜುವಲ್ ವೈಯಕ್ತಿಕವಾಗಿ, ಫರ್ಮ್ಸ್ ಕಂಪನಿಗಳು, ಸಂಸ್ಥೆಗಳು, ಲೋಕಲ್ ಅಥಾರಿಟೀಸ್, ಸೊಸೈಟೀಸ್, ಆರ್ಟಿಫಿಷಿಯಲ್ ಜುರಿಡಿಷಿಯಲ್ ಪರ್ಸನ್ಸ್. ಸೊ ಇವರೆಲ್ಲ ಒಂದು ದೇಶದಲ್ಲಿ ಈ ಒಂದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ಲಿಕ್ಕೆ ಅವರು ಲಯಬಲ್ ಆಗಿರ್ತಾರೆ. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಸೊ ಅದಾದ್ಮೇಲೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಸಂಸ್ಥೆ ಇಟ್ ಆಲ್ಸೋ ಅವಾಯ್ಡ್ಸ್ ಕಂಬ್ಯಾಟಿಂಗ್ ಟ್ಯಾಕ್ಸ್ ಎವೇಷನ್ ಅಂಡ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಪ್ರಾಕ್ಟೀಸಸ್. ಈ ತೆರಿಗೆ ವಂಚನೆ ಮತ್ತು ತೆರಿಗೆಯನ್ನ ತಪ್ಪಿಸ್ಕೊಳ್ತಕ್ಕಂಥ ಅಭ್ಯಾಸಗಳೇನಿರುತ್ತೆ, ಸೊ ಅದನ್ನು ಕೂಡ ಅವಾಯ್ಡ್ ಮಾಡ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ಈ ಒಂದು ಇನ್ಕಮ್ ಟ್ಯಾಕ್ಸ್ ನ ಮಿನಿಸ್ಟ್ರಿ ರೆಸ್ಪಾನ್ಸಿಬಲ್ ಯಾರು ಅಂದ್ರೆ, ಫಿನಾನ್ಸಿಯರ್ ಮಿನಿಸ್ಟ್ರಿ ಯಾರಿರ್ತಾರೆ, ಸೊ ಅವರು ಇದರ ರೆಸ್ಪಾನ್ಸಿಬಲ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಏಜೆನ್ಸಿ ಎಕ್ಸಿಕ್ಯೂಟಿವ್ ಪ್ರಸ್ತುತವಾಗಿ ನಾವು ನಿತಿನ್ ಗುಪ್ತಾ ಅವರನ್ನ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ 2022 ಅಥವಾ ರಾಷ್ಟ್ರೀಯ ಪ್ರಸಾರ ದಿನ 2022ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ದಿನವನ್ನ ನಮ್ಮ ರಾಷ್ಟ್ರದಲ್ಲಿ, ಇದು ಇಂಡಿಯನ್ ಆಗಿರುತ್ತೆ, ಸೊ 23ನೇ ಜುಲೈ ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಈ ಒಂದು ದಿನವನ್ನ ನಾವೇನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ, ಟು ರಿಮೆಂಬರ್ ದಿ ಇಂಪ್ಯಾಕ್ಟ್ ಆಫ್ ರೇಡಿಯೋ ಆನ್ ಅವರ್ ಲೈಫ್. ಅಂದ್ರೆ ನಮ್ಮ ಒಂದು ಜೀವನದ ಮೇಲೆ ರೇಡಿಯೋ ಮಾಡ್ತಕ್ಕಂಥ ಒಂದು ಪ್ರಭಾವದ ಬಗ್ಗೆ ನೆನಪಿಸ್ಕೊಳ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ ಇತಿಹಾಸವನ್ನ ನಾವು ನೋಡೋದಾದ್ರೆ, ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಲ್ ಇಂಡಿಯಾ ರೇಡಿಯೋ ಅನ್ನೋದನ್ನ 1923ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಅವಾಗ ಅದನ್ನ ಆಕಾಶವಾಣಿ ಅಂತ ಕರೀತಾ ಇರ್ಲಿಲ್ಲ, ಆಲ್ ಇಂಡಿಯಾ ರೇಡಿಯೋ ಅಂತಾನೆ ಕರೀತಾ ಇದ್ರು.
ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಜುಲೈ 23, 1927 ಅಲ್ಲಿ ಒಂದು ಖಾಸಗಿ ಕಂಪನಿ, ಸೊ ಈ ಒಂದು ಆಲ್ ಇಂಡಿಯಾ ರೇಡಿಯೋ ಜರ್ನಿ ಏನಿರುತ್ತೆ ಒಂದು ಪ್ರೈವೇಟ್ ಕಂಪನಿ ಅಥವಾ ಖಾಸಗಿ ಕಂಪನಿಯಿಂದ ಸ್ಟಾರ್ಟ್ ಮಾಡುತ್ತೆ. ಆ ಪ್ರೈವೇಟ್ ಕಂಪನಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಲಿಮಿಟೆಡ್ ಅಂತ ಕರಿತೀವಿ. ಸೊ ಇವರು ಈ ಒಂದು ಆಲ್ ಇಂಡಿಯಾ ರೇಡಿಯೋ ಜರ್ನಿನ ಜುಲೈ 23, 1927ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಬ್ರಿಟಿಷರು ಇದಕ್ಕೆ ನೇಮ್ ಚೇಂಜ್ ಮಾಡ್ತಾರೆ. ಸೊ ಈ ಒಂದು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಲಿಮಿಟೆಡ್ ನಿಂದ ಆಲ್ ಇಂಡಿಯಾ ರೇಡಿಯೋ ಅಂತ ಅವರು ಚೇಂಜ್ ಮಾಡ್ತಾರೆ. ಸೊ ಅದಾದ್ಮೇಲೆ 1956 ಅಲ್ಲಿ ಆಲ್ ಇಂಡಿಯಾ ರೇಡಿಯೋನ ಆಕಾಶವಾಣಿ ಅಂತ ಚೇಂಜ್ ಮಾಡ್ತಾರೆ. ಆಕಾಶವಾಣಿ ಅಂತ ಏನಕ್ಕೆ ಚೇಂಜ್ ಮಾಡ್ತಾರೆ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಕವಿತೆ ಇರುತ್ತೆ. ಸೊ ಆ ಒಂದು ಕವಿತೆಯ ಟೈಟಲ್ ಆಕಾಶವಾಣಿ ಅಂತ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಸೊ ಆಲ್ ಇಂಡಿಯಾ ರೇಡಿಯೋಗೆ ಆಕಾಶವಾಣಿ ಅಂತ ಮರುನಾಮಕರಣ ಮಾಡಲಾಗುತ್ತೆ. So with this we have come to the 6th article. This is about Neeraj Chopra strikes silver at World Athletics Championships. ಈ ಒಂದು ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಈ ಜಾವ್ಲಿನ್ ಥ್ರೋ ಅಲ್ಲಿ ನೀರಜ್ ಚೋಪ್ರಾ ಅವರಿಗೆ 2ನೇ ಸ್ಥಾನ ಅಂದ್ರೆ ಸಿಲ್ವರ್ ಮೆಡಲ್ ಅನ್ನ ಅವರು ಪಡೆದುಕೊಂಡಿರ್ತಾರೆ. ಸೊ ಈ ಒಂದು ಮೆಡಲ್ ನ ಪಡೆದುಕೊಂಡಿರ್ತಕ್ಕಂಥ ಕಾರಣದಿಂದ ಈಸ್ ದಿ ಇಂಡಿಯಾಸ್ ಓನ್ಲಿ ಮೇಲ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಥ್ಲೆಟ್ ಟು ವಿನ್ ವರ್ಲ್ಡ್ ಚಾಂಪಿಯನ್ಶಿಪ್ ಮೆಡಲ್. ಸೊ ಈ ಒಂದು ಕಾರಣದಿಂದ ಈ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಪದಕ ಗೆದ್ದಿರ್ತಕ್ಕಂಥ ಭಾರತದ ಏಕೈಕ ಪುರುಷ ಯಾವ್ದ್ರಲ್ಲಿ ಅಂದ್ರೆ ಈ ಒಂದು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಇವರು ಮೊಟ್ಟ ಮೊದಲ ವ್ಯಕ್ತಿ ಆಗಿರ್ತಾರೆ. ಸೊ ಈ ಒಂದು ಇವೆಂಟ್ ಎಲ್ಲಿ ನಡೆದಿರುತ್ತೆ ಅಂದ್ರೆ USA ಒರೆಗಾನ್ ನಲ್ಲಿ ಈ ಇವೆಂಟ್ ನಡೆದಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ ಈ ಇವೆಂಟ್ ಅಲ್ಲಿ ಯಾರು ಪದಕವನ್ನ ಗೆದ್ದಿರ್ತಾರೆ ಅಂದ್ರೆ ಹಂಜು ಬಾಬಿ ಜಾರ್ಜ್ ಅಂತಕ್ಕಂಥವ್ರು ಪದಕವನ್ನ ಗೆದ್ದಿರ್ತಾರೆ. ಯಾವ ಇವೆಂಟ್ ಅಲ್ಲಿ ಅಂದ್ರೆ ಲಾಂಗ್ ಜಂಪ್ ಅಲ್ಲಿ ಇವರು ಪದಕವನ್ನ 2003ರಲ್ಲಿ ಬ್ರಾನ್ಸ್ ಮೆಡಲ್ ಅಥವಾ ಕಂಚಿನ ಪದಕವನ್ನ ಗೆದ್ದ ನಂತರ ಸೊ ಇದು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 19 ಇಯರ್ಸ್ ನಂತರ ಭಾರತಕ್ಕೆ ಮೆಡಲ್ ಬರ್ತಾ ಇದೆ. ಸೊ ಇದರಲ್ಲಿ ಫಸ್ಟ್ ಪ್ಲೇಸ್ ಅನ್ನ ಯಾರು ಪಡೆದುಕೊಂಡಿರ್ತಾರೆ ಅಂದ್ರೆ ಆಂಡರ್ಸನ್ ಪೀಟರ್ಸ್. ಇವರು ಗ್ರೆನಡಾದ ಒಬ್ಬ ಪ್ರಜೆ ಆಗಿರ್ತಾರೆ. ಇವರು 90.54 ಮೀಟರ್ ದೂರ ಎಸೆಯುವುದರ ಮುಖಾಂತರ ಈ ಪದಕವನ್ನ ಗೆದ್ದಿರ್ತಾರೆ. ಸೊ ನೀರಜ್ ಚೋಪ್ರಾ ಬಂದು 88.13 ಮೀಟರ್ ವರೆಗೂ ಇವರು ಜಾವ್ಲಿನ್ ಅನ್ನ ಎಸೆದಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 219. You can just pause the video, go through the questions and give us the answers. So once again I will meet you tomorrow with tomorrow's current affairs. Till then keep reading, be safe. Thank you very much for